ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರ ಭವಿಷ್ಯಕ್ಕೆಲ್ಲರೂ ಕಾಯ್ತಿದ್ದೀರಿ. ಖಂಡಿತ ಗ್ರಹಗಳ ಸ್ಥಾನವನ್ನು ನೋಡೋಣ. ಬುಧ ಗುರು ಮೇಷದಲ್ಲಿ, ಬುಧ ವಕ್ರ ಇದ್ದಾನೆ, ಬುದ್ಧಿ ವಕ್ರ. ಜ್ಞಾನಕಾರಕನ ಜೊತೆ ಸೇರಿದಾಗ ಇನ್ನಷ್ಟು ಎಡವಟ್ಟು ಮಾಡಿಬಿಡ್ತಾನೆ. ತುಂಬ ಜ್ಞಾನವಂತರೇ ಏನಾದರೂ ತಪ್ಪುಗಳು ಮಾಡೋದು, ತುಂಬ ತಿಳಿದವರೇ, ತುಂಬ ಬಲ ಇರೋರೇ ಕುಗ್ಗೋಗೋದು, ತುಂಬ ಒಳ್ಳೆತನ ಇರೋರೇ ಕುಗ್ಗೋಗೋದು, ಕಳ್ಕೊಳ್ಳೋದು. ಒಳ್ಳೆತನ ಈ ಜಗತ್ತಿಗಿಲ್ಲ, ನಡೆಯೋಲ್ಲಪ್ಪ ಈ ಕಲಿಯುಗದಲ್ಲಿ. ನಮ್ಮ ಕೈಯಲ್ಲಿ ಒಂದು ಮಾತು ತಟ್ಕೊಳ್ಳೋಕ್ಕೂ ಆಗಲ್ಲ, ಕುಗ್ಗಿ ಬಿದ್ದು ಬಿಡ್ತಾರೆ. ಸೊ ಅದರಿಂದ ಜ್ಞಾನಕಾರಕ ಬುಧ ಗುರು ಸೇರಿದರೆ ಎಚ್ಚರಿಕೆ. ಶುಕ್ರ ಸೂರ್ಯ ರಾಹು ಮೀನದಲ್ಲಿ, ಕೇತು ಕನ್ಯಾದಲ್ಲಿ, ಚಂದ್ರ ಕುಜ ಶನಿ ಕುಂಭದಲ್ಲಿರ್ತಕ್ಕಂಥದ್ದು. ಹೇಳ್ತಲೇ ಇದ್ದೇನೆ, ಕೆಮಿಕಲ್ಸ್, ಬೆಂಕಿ ಉಗುಳುವ ಜಾಗಗಳು, ಗುಡ್ಡಗಾಡುಗಳು, ಇಲ್ಲೆಲ್ಲ ಒಂಥರ ವಿಸ್ಫೋಟದ ಛಾಯೆ ಅನ್ನತಕ್ಕಂಥದ್ದು. ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಬ್ಲಾಸ್ಟ್ ಆಗಿದೆ ಪಕ್ಕದ ರಾಜ್ಯದಲ್ಲಿ. ಎಚ್ಚರಿಕೆ. ಈ ಥರದ ಪ್ರದೇಶಗಳಲ್ಲಿ ಆಯುಧಾಗಾರ, ಕೆಮಿಕಲ್ಸು, ಗ್ಯಾಸು, ಎಲ್ಲೆಲ್ಲಿ ವಿಸ್ಫೋಟದ ಥರ ಇರುತ್ತೋ ಅಲ್ಲೆಲ್ಲ ತುಂಬ ಎಚ್ಚರಿಕೆಯಿಂದಿರಿ. ಈ ಹೋಟೆಲ್ ಉದ್ಯಮದಲ್ಲಿರೋರು ಗ್ಯಾಸ್ ಹತ್ರ ಆಲ್ರೆಡಿ ಒಂದು ಹೋಟೆಲಲ್ಲಿ ಯಾರೋ ಪುಣ್ಯಾತ್ಮ ಬಂದಿಟ್ಟು ಸರಿ ತಲೆನೋವು ತಂದಿಟ್ಟು ಹೋಗಿದ್ದಾನೆ. ಎಲ್ಲ ಹೋಟ್ಲವ್ರು ಹಿಂಗೆ ಗುಂಡಿಗೆ ಇಟ್ಕೊಂಡು ಕೂತ್ಕೋಬೇಕು. ಎಲ್ಲೆಲ್ಲಿ ಪಬ್ಲಿಕ್ ಸೇರ್ತಾರೋ ಅಲ್ಲೆಲ್ಲ ಪಾಪ ವ್ಯಾಪಾರಸ್ಥರು ಏನೋ ಒಂದು ಒದ್ದಾಡ್ತಾ ಬದುಕು ಕಟ್ಕೊತಿದ್ದಾರೆ ಅಲ್ಲಿ ಈ ರೀತಿ. ಸೊ ತುಂಬ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾ, ಅಡುಗೆಗೆ ಉಪ್ಪು ಹೆಚ್ಚಾದರೆ ಒಂದು ಆಲೂಗಡ್ಡೆ ಮುಳುಗಿಸಿದ್ರೆ ಸಾಕಂತೆ. ಜೀವನದ ಪಾಠಗಳು ನೋಡಿ, ನಮ್ಮ ಜೀವನದಲ್ಲೂ ಉಪ್ಪು ಹೆಚ್ಚಾಗಿರುತ್ತೆ. ಈ ಥರ ಮುಳುಗಿಸ್ಕೊಳ್ಳೋರು ಒಬ್ರಿದ್ರೆ ಚೆನ್ನಾಗಿರುತ್ತಂತೆ, ಹೀರ್ಕೊಳ್ಳೋರು ಉಪ್ಪನ್ನು. ಅಡುಗೆಯಲ್ಲಿ ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡೋದು ಅನ್ನೋರು ಹಿರಿಯರು ತುಂಬ ಚೆಂದ ಒಂದು ಆಲೂಗಡ್ಡೆ ಕುಯ್ದು ಹಾಕ್ತಾರಂತೆ. ನಮಗೂ ಒಬ್ರು ಆ ಥರ ಇರಬೇಕು ಅಂತ ಅನ್ಸುತ್ತೆ ಜೀವನದಲ್ಲಿ. ಎಲ್ರಿಗೂ ಸಿಗೋಲ್ಲ, ಎಲ್ರಿಗೂ ಆಗೋಲ್ಲ, ಎಲ್ರಿಗೂ ಅಂತ ಸಾಂತ್ವನ ಹೇಳುವ ವ್ಯಕ್ತಿ ಸಿಗೋಲ್ಲ, ಅಪರೂಪ. ಒಳ್ಳೆ ಗಂಡ ಇದ್ದರೆ ಒಳ್ಳೆ ಮಕ್ಕಳಿರೋಲ್ಲ, ಒಳ್ಳೆ ಮಕ್ಕಳಿದ್ರೆ ಒಳ್ಳೆ ಗಂಡ ಇರೋಲ್ಲ, ಇಬ್ಬರೂ ಇದ್ದರೆ ನಿಮ್ಮ ಅಮ್ಮ ಅಪ್ಪ ಇರೋಲ್ಲ, ಅವರಿದ್ದರೆ ಒಳ್ಳೆ ಬಂಧುಗಳಿರಲ್ಲ, ಒಳ್ಳೆ ಬಂಧುಗಳಿದ್ರೆ ದುಡ್ಡಿರೋಲ್ಲ, ದುಡ್ಡಿದ್ರೆ ಬಂಧುಗಳಿರಲ್ಲ. ನೋಡಿ, ನಮಗೆ ನಮ್ಮ ಮನಸ್ಸು ಈ ರೀತಿ ಯಾರೋ ಇದ್ದರೆ ಸಾಕು, ಒಂದು ಬೆನ್ನು ತಟ್ಟೋರು, ಒಂದು ಸಮಾಧಾನಕ್ಕೆ. ಇಲ್ಲೋ ನಮ್ಮ ಜೀವನದಲ್ಲೂ ಕೂಡ ನಮಗೇ ಗೊತ್ತಿಲ್ಲದೆ ಈ ಉಪ್ಪಿನ ಅಂಶ ಜಾಸ್ತಿ, ಉಪ್ಪು ಜಾಸ್ತಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಆದರೆ ತಮಾಷೆ ಏನು ಗೊತ್ತಾ, ಬರೀ ನಮ್ಮ ಜೀವನದ ಉಪ್ಪನ್ನಷ್ಟೇ ನೋಡ್ತಿರ್ತೇವೆ, ಎದುರುಗಡೆಯವರು ಉಪ್ಪು ನೋಡೋದೇ ಇಲ್ಲ. ಇನ್ನೂ ತಮಾಷೆ ಏನಂದ್ರೆ, ಉಪ್ಪಿರೋರ ಜೊತೆಲೇ ಸೇರಿರ್ತಾರೆ. ಮೊನ್ನೆ ಒಂದು ಜಾತಕ, ನೀನು ಮದುವೆ ಆಗ್ಬೇಡು ಅಂತ ಹಿಮಾಚಲ್ ಪ್ರದೇಶದಿಂದ ಬಂದಿದೆ ಪುಟ್ಟು ಮಗು. ಬೇಡ ಕಣೋ ನಿನಗೆ ಆತಂಕಗಳು ಅಂದರೆ, ಆ ಮಗುಗೆ ಏನು ಗೊತ್ತರ ಆತಂಕ, ತಮಾಷೆ, ನಾನು ವಿಧವೆ ಆಗ್ಬಿಡ್ತೀನಿ ಅಂತ. ಅಯ್ಯೋ, ನಾಳೆ ಆಗೋ ಕತೆ ಬಿಡೋ. ಯಾರೋ ಹೇಳಿದ್ರು, ಇಲ್ಲ ನಾನು ಮಾಂಗ್ಲಿಕಂತೆ, ನನಗೆ ಆ ಪೂಜೆ ಮಾಡಿಸಿದ್ದಾರೆ, ಈ ಪೂಜೆ ಮಾಡಿಸಿದ್ದಾರೆ. ಸರಿ, ಇನ್ನೊಂದು ವಿಚಿತ್ರ ಯಾರಿಗೂ ಗೊತ್ತಿಲ್ಲ, ಈಗಿನ ಕಾಲದ ಜನರೇಷನ್ಗೆ ವೈಧವ್ಯ ಪ್ರಾಪ್ತಿ ಇಲ್ಲ. ವೈಧವ್ಯ ಪ್ರಾಪ್ತಿ ಇಲ್ಲ. ಅಕಾಲಿಕ ಮರಣ, ಗಂಡ ತೀರ್ಕೊಬಿಡ್ತಾನೆ, ಇಲ್ಲ ಹೆಂಡತಿ ತೀರ್ಕೊಬಿಡ್ತಾಳೆ. ದೂರ ಆಗೋ ಸಾಧ್ಯತೆಗಳು. ಪ್ರತಿ 3ನೇ ಒಂದು ಮನೆಯಲ್ಲಿ ಇವತ್ತು ಡೈವರ್ಸ್ ಅನ್ನೋದು ಒಂದಿದೆ. ಇನ್ನೊಬ್ಬರಿಗೆ BP ಶುಗರ್, ಇನ್ನೊಬ್ಬರಿಗೆ ಕ್ಯಾನ್ಸರು. ಈ ಥರ ಪ್ರತಿ 3ರಲ್ಲಿ ಒಂದು ಕುಟುಂಬದಲ್ಲಿ, ಇಲ್ಲ ಮನೆಯಲ್ಲಿ 10 ಜನ ಇದ್ದಾರೆ ಅಂದರೆ ಕನ್ಫರ್ಮ್ ಒಂದಿಬ್ಬರದು ಡೈವರ್ಸ್ ಬಂದು ನಿಂತಿರುತ್ತೆ. ವೈಧವ್ಯ ದೋಷ ಇಲ್ಲ. ಆದ್ದರಿಂದ ಯೋಚನೆ ಮಾಡಬೇಡಿ. ನೋವಿರೋರ ಜೊತೆಲೆ ಹೇಳಿದೆ, ಎಂತ ಗೆಳತಿನ ಕರ್ಕೊ ಬಂದ್ಬಿಟ್ಟಿದೀಯೋ, ನೀನು ನೊಂದಿದ್ದಾಯ್ತು, ನಿಂದೂ ಆಯ್ತು. ಇಲ್ಲಿ ನೋಡು,
ಚೋರ ಮಹಾಚೋರನ್ ಕರ್ಕೊ ಬಂದಿದ್ದೀಯ ಅಂದ್ರೆ ಆಕೆ ಸ್ನೇಹಿತೆ ಬಿದ್ದು ಬಿದ್ದು ಅಳ್ತಾಳೆ. ಬಿಕ್ಕಿ ಬಿಕ್ಕಿ ನನ್ನಮ್ಮ ಅದು ಎಷ್ಟು ಹತ್ತು ಬಿಡ್ತೋ ರಾಮಚಂದ್ರ, ಅದೆಷ್ಟು ದಿನದಿಂದ ಹೆಪ್ಪುಗಟ್ಟಿತ್ತೋ. ಆಗ್ಲೇ ಅದಕ್ಕೆ ಹೇಳೋದು, ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆದ್ರೆ ಒಂದು ಪುಟ್ಟ ಹಾಲು ಹಾಕು ಅಂತವ್ರು ನಿಮ್ಮ ಜೊತೆಯಲ್ಲಿ ಇದ್ಬಿಟ್ರೆ ಜೀವನ ಮಧುರ. ಆ ಉಪ್ಪು ನೀರ್ಕೊಳ್ಳೋ ಅಂತ ಒಂದು ಭಾವ. ಹೌದು, ಒಂದು ಹೇಳ್ಕೊಡ್ತಾನೆ, ನಮ್ಮ ಜೀವನದಲ್ಲಿ ತುಂಬಾ ನೋವುಗಳಿದ್ದಾಗ ಇನ್ನೊಬ್ಬರ ನೋವುಗಳಿಗೆ ಸಮಾಧಾನ ಹೇಳಲಿಕ್ಕೆ ನಿಂತ್ಕೊಂಡು ನೋಡಿ, ನಿಮ್ಮ ನೋವು ಏನೂ ಅನ್ಸಲ್ಲ. ನಿಮ್ಮ ಜೀವನದಲ್ಲಿ ತುಂಬಾ ನೋವುಗಳಿದೆ, ಹೌದು, ಕೊಟ್ಬಿಟ್ಟಿದ್ದಾನೆ, ಯಾರು ಕೊಟ್ಟಿಲ್ಲ, ನಿಜವೇ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಹೇಳ್ತಿರ್ತಾನೆ, ಬರ್ಬೇಡ್ರೋ ಏನ್ರೋ ಮಕ್ಕಳ ನೀವು ಗಾಬರಿ ಪಡ್ತೀರಿ ಇಷ್ಟಿಷ್ಟಕ್ಕೂ, ಏನಾಗ್ಬಿಡುತ್ತೆ ಮಹಾ, ತುಂಬಾ ದೊಡ್ಡ ಕಾರ್ಯ, ಬೇರೆ ವ್ಯವಹಾರ, ಈ ಥರದ್ದು ಏನಾದರೂ ಆಲೋಚನೆ, ಮಕ್ಕಳ ಒಂದು ಕೆಲಸ, ಮಕ್ಕಳ ಒಂದು ಮದುವೆ, ಮನೆ ಕಟ್ಟೋದು, ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಆಗ ನಿಮ್ಮ ಶಕ್ತಿಗಳನ್ನ ಹುಡುಕೊಳ್ರು. ಸುಮ್ಮನೆ ಕುತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೆ, ಬೈ ಚಾನ್ಸ್ ನನಗೆ ಡೇಟ್ಸ್ ಆಗ್ಬಿಟ್ಟಿತ್ತು, ನೋಡ್ಲೇಬೇಕಾಯ್ತು, ಹೊರಗಡೆ ಬರ್ಲಿಕ್ಕಾಗ್ಲಿಲ್ಲ, ಇದೇನಾದ್ರೂ ದೊಡ್ಡ ದೋಷ ಆಗ್ಬಿಡುತ್ತಾ ಅಂತ ದೊಡ್ಡ ದೋಷ ಆಗಿ ಕಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ದೊಡ್ಡ ರಾಜ, ದೊಡ್ಡ ಪಟ್ಟ, ದೊಡ್ಡ ಹೆಸರು, ದೊಡ್ಡ ದುಡ್ಡು ಇಲ್ವಲ್ಲ. ಕಳ್ಕೊಳ್ಳೋ ಅಂಥದ್ದೇನಿದೆ ಅಂತ ಗಾಬರಿ ಪಡೋದು. ಮನೆ ಮುಂದ್ಗಡೆ ಕಣಗೆಲೆ ಗಿಡ ಬೆಳೆಸ್ಬಿಟ್ಟಿದ್ದಾನೆ, ಅದು ಕಡಿಯೋದು ಬೇಡವಾ, ಇಟ್ಕೊಳ್ಳೋದು ಬೇಡವಾ, ಹತ್ತಿ ಮರ ಇಟ್ಟುಬಿಟ್ಟಿದ್ದಾನೆ, ಅಲ್ಲ ಏನೂ ಇಲ್ಲ. ಇದೆ ವೈದಿಕವಾಗಿ ಕೆಲವೊಂದು ನಿಯಮಗಳು ಅದು ತೋರಿಸ್ತವೆ, ಕಾಪಾಡ್ತವೆ. ಯಾವುದೇ ಪ್ರಕೃತಿ ಕೆಟ್ಟದ್ದು ಮಾಡೋಲ್ಲ. ನಾವು ಕೆಟ್ಟದಾಗಿ ತಗೊಂಡ್ರೆ ಕೆಟ್ಟದ್ದು. ಈಗ ನೋಡಿ, ಗೂಬೆ ಬಂದ್ಬಿಟ್ರೆ ಅಂತ ಹೇಳ್ತೀವಿ. ಗೂಬೆ ಬಂದು ಮಹಾಲಕ್ಷ್ಮಿಯ ಒಂದು ವಾಹನ ಅನ್ನೋ ಒಂದು ಮಾತು. ಆ ಗೂಬೆ ಮೇಲೆ ಬಂದು ಮನೆ ಮೇಲೆ ಬಂದು ಕುತ್ಕೊಂಡ್ರೆ ಅದಕ್ಕೆ ಅಂತ ಒಂದು ಲೆಕ್ಕಾಚಾರಗಳಿದಾವೆ. ಅದನ್ನ ತೀರಾ ತಂದಿಟ್ಕೊಳ್ಳೋ ಅಷ್ಟು ದೊಡ್ಡವರ ನಾವು, ಅಷ್ಟು ದೊಡ್ಡ ಪದವಿಲಿದ್ದೀರಾ, ಕೆಲಸದಲ್ಲಿದ್ದೀರಾ, ಸ್ಥಾನದಲ್ಲಿದ್ದೀರಾ, ಅಷ್ಟು ದೊಡ್ಡ ಜವಾಬ್ದಾರಿಲಿದ್ದೀರಾ, ಅಂತ ಒಂದು ಭಯಾಂದೋಲನಗಳನ್ನ ಒಳಪಡಿಸ್ಕೊಳ್ತಕ್ಕಂಥದ್ದು ಏನಿದೆ, ಅಷ್ಟು ಗಾಬರಿ ಪಟ್ಬಿಡ್ತೀರಿ ಮಕ್ಕಳೇ ನೀವು. ಹೌದು, ಆಗೊಂದು ಆಲೂಗಡ್ಡೆ ಹಾಕ್ಕೋಬೇಕು, ನಿಮಗೂ ಮೀರಿದಂಥದ್ದು. ಹೇಳ್ತಿರ್ತಾನೆ, ಬರೀ ಈಗ ಒಂದು ಲಕ್ಷ್ಮಿ ಅಂತ ಹೆಸರು, ಸುತ್ತಮುತ್ತ ಲಕ್ಷ್ಮಿ ಅನ್ನೋರು ಯಾರ್ಯಾರಿದ್ದಾರೆ ಗಮನಿಸಿ. ನೀವೆಷ್ಟು ಗಟ್ಟಿ ಇದ್ದೀರಿ ಅಂತ ನೋಡಿ. ನಿಮ್ಮ ಹೆಸರು ಲಕ್ಷ್ಮಿಯಿಂದ ಅಂತ್ಯ, ಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವರಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಇಲ್ಲ ಬರೀ ಲಕ್ಷ್ಮಿ, ಮಹಾಲಕ್ಷ್ಮಿ, ಶ್ರೀಲಕ್ಷ್ಮಿ. ನಿಜವೇ, ಪೆದ್ದ ಗಂಡನೆ ದಡ್ಡ ಗಂಡನೆ ನನ್ನ ಯಜಮಾನ, ನಿಜವೇ. ಆದರೆ ನಿಮಗಿಂತಲೂ ನೋವಿರೋರು ನಿಮ್ಮ ಜೊತೆಲೇ ಇರ್ತಾರೆ. ಲಕ್ಷ್ಮಿ ಅನ್ನೋರ್ನ ನೋಡಿ. ಲಕ್ಷ್ಮಿಗೆ ಬಲ, ಪತಿಗಿಲ್ಲ. ಶ್ರೀನಿವಾಸರು ಯಾವಾಗ್ಲೂ ನಾವು ಕೊಡೋ ದುಡ್ಡು ಉಂಡಿ ಕಾದ್ಕೊಂಡು ಕುತ್ಕೋಬಿಟ್ಟಿದೆ. ಅದನ್ನ ತಿಳ್ಕೊಂಡ್ಮೇಲೆ ಅಷ್ಟೇ, ಹೌದು ನನ್ನ ಯಜಮಾನ ಪಾಪ ಪುಣ್ಯಾತ್ಮ ಮಾತು ಕೊಟ್ಬಿಟ್ಟಿದ್ದಾನೆ, ಕಲಿಯುಗಾಂತ್ಯದವರೆಗೂ ನನ್ನ ಭಕ್ತರುಗಳು ನಿನ್ ಸಾಲ ತೀರಿಸ್ತಾರೆ ಹೋಗಪ್ಪ ಅಂತ ಕುಬೇರ್ನ ಹತ್ರ ಮದುವೆಗೋಸ್ಕರ ತಗೊಂಡಿರ್ತಕ್ಕಂಥ ಸಾಲ ಮಾತು ಕೊಟ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಇಷ್ಟು ದಿನಕ್ಕೆ ಅಷ್ಟೇಪ್ಪ ಇಲ್ವಲ್ಲ, ಇದೇ ಲೆಕ್ಕ. ನಮ್ಮ ನೋವಿಗಿಂತ ಎದುರುಗಡೆಯವರ ನೋವುಗಳನ್ನ ನೋಡಿದಾಗ ಅಬ್ಬಾ, ಕೆಳಗಡೆಯವ್ರನ್ನ ನೋಡ್ಬೇಕು ನಾವು, ಮೇಲೆ ಇರೋರ್ನಲ್ಲ. ನಮಗಿಂತಲೂ ಕೆಳಗಡೆ ಇರೋರನ್ನ ನೋಡ್ಬೇಕು, ಭಿಕ್ಷುಕರನ್ನ ನೋಡ್ಬೇಕು. ಮೊನ್ನೆ ಯಾರೋ ತುಂಬಾ ಪುಣ್ಯಾತ್ಮ, ಅವನ ಮನೆ ನೆಮ್ಮದಿಯಾಗಿರ್ಲಿ, ತಣ್ಣಗಿರ್ಲಿ, ಮಕ್ಕಳೇ ನಿಮ್ಮೆಲ್ಲ ಆಶೀರ್ವಾದ ಇರ್ಲಿ ಅವನಿಗೆ. ಯಾರೋ ತಾಯಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ದೇಹದ ಹಸಿವೆ ತೀರಿಸೋ ಅಮ್ಮ, ಅದು ಮಹಾತಾಯಿ ಮಹಾಲಕ್ಷ್ಮಿ. ಹೋಗಿದ್ದಾನೆ, ವಿಡಿಯೋ ಮಾಡ್ಕೊಂಡಿದ್ದಾನೆ. ಮಕ್ಕಳೇ ಬರ್ತೀಯಾ, 100 ರೂಪಾಯ 500 ರೂಪಾಯ, ಅದನ್ನ ವಿಡಿಯೋ ಮಾಡ್ಬೇಕಿತ್ತ? ಆ ತಾಯಿ ಏನೋ ಒಂದು ಬದುಕು ಕಟ್ಕೊಂಡಿದ್ದಾಳೆ, ಆದ್ರೆ ಗೊತ್ತಿಲ್ಲ. ಎಲ್ಲ ಇದ್ದಿದ್ರೆ ಆ ಥರ ಬಂದು ರಸ್ತೆಯಲ್ಲಿ ನಿಂತು ತನ್ನ ದೇಹ ಮಾರ್ಕೊಳ್ಳೋ ಒಂದು ಪರಿಸ್ಥಿತಿ ಅಮ್ಮ. ಯೋಚನೆ ಮಾಡಿ ನೋಡಿ, ಇಲ್ವಾ? ನಿಮಗೆ ಅಮ್ಮ ಇಲ್ವಾ? ಅಕ್ಕ ತಂಗಿ ಇಲ್ವಾ? ನಿಮ್ಮ ಪತ್ನಿ ಇಲ್ವಾ? ನಿಮಗೆ ಮಗಳಿಲ್ವಾ? ಅಷ್ಟು ವಾಂಚನೆ ಇತ್ತಲ್ವಾ? ಯಾವುದು ಮರೆಯಾಗಿಡ್ಬೇಕು? ನಮ್ಮ ತಾಯಿನ ತೆಗೆದು ಜಗತ್ತಿಗೆ ತೋರಿಸ್ಬಿಡ್ತೀವಾ? ಯೋಚನೆ ಮಾಡಿ. ನಮ್ಮ ಬೆಡ್ರೂಮ್ಗೆ ಯಾರನ್ನಾದ್ರೂ ಬಿಟ್ಕೋತೀವಾ? ಯೋಚನೆ ಮಾಡಿ. ಆಲೂಗಡ್ಡೆ ಉಪ್ಪು ಜಾಸ್ತಿ ಆಗಿದೆ, ಹಾಕ್ಕೋಬೇಕು. ಈ ತರ ತಾಯಿ ಜೀವನ ತೋರಿಸ್ಬಿಟ್ಟಿದ್ದಾನಪ್ಪ ಅವನು, ಅವನ ಮನೆ, ಅವನ ಕುಟುಂಬ. ಯೋಚನೆ ಮಾಡಿ ನೋಡಿ.
ಆ ಮಗುನ ನೋಡಿದವರು, ಗೊತ್ತಿಲ್ದವರು, ತಿಳಿದಿದ್ದವರು, ಇನ್ಯಾರು. ಸತ್ಯ ಹೇಳ್ತೇನೆ, ದೊರೆಯಾದರೂ ಅವಳ ಹತ್ರ ಹುಡ್ಕೊಂಡು ಹೋಗ್ಬೇಕು, ಆ ತಾಯಿ ಹತ್ರ, ಮಹಾಲಕ್ಷ್ಮಿ ಹತ್ರ. ಮಹಾಲಕ್ಷ್ಮಿ, ನಿಜವಾದ ಮಹಾಲಕ್ಷ್ಮಿ ಅವರು. ಮೋಸ ಮಾಡಿ ಬದುಕ್ತಿಲ್ಲ, ತಲೆ ಹೊಡೆದು ಬದುಕ್ತಿಲ್ಲ, ಇಂಥ ತಲೆ ಕೆಟ್ಟ ಕೆಲಸ ಮಾಡಿ ಬದುಕ್ತಿಲ್ಲ. ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಒಂದು ಆಲೂಗಡ್ಡೆ ಹಾಕೋಬೇಕು. ಹೌದು ಮಕ್ಕಳೇ, ವೈದಿಕವಾಗಿ ನಾವು ಕೊಳ್ತಿದ್ದಾಗ ಅಂತ ತಾಯಂದ್ರಿಗೆ ರಕ್ಷಣೆ ಯಾರು? ಎಲ್ಲ ಇದ್ದಿದ್ರೆ ಆ ಮಗು ಅಲ್ಲಿ ಬಂದು ನಿಂತಿರೋದ? ನಮ್ಮ ಮಗಳು, ನಾನಂತೂ ಆ ಮಗು ಸಿಕ್ಕಿದ್ರೆ ಪಾದಕ್ಕೆ ನಮಸ್ತೆ. ನಮ್ಮದು ನೋಡಿ, ಹೊಟ್ಟೆ ಹಸಿವನ್ನ ಹಿಡಿದಿಟ್ಕೋಬಹುದೇನೋ. ಅದಕ್ಕೆ ಮನುಷ್ಯನಿಗೆ ಒಂದು ಶಾಪ, ಆತ ನಿತ್ಯಕಾಮಿ. ಪಶು ಪಕ್ಷಿ ಪ್ರಾಣಿ, ನೀವು ಒಂದು ಮರ ತಗೊಳ್ಳಿ, ಗಿಡ ತಗೊಳ್ಳಿ, ಸೀಸನ್ಗಷ್ಟೇ ಅದು ಹೂ ಬಿಡೋದು, ಸೀಸನ್ಗಷ್ಟೇ ಹಣ್ಣು ಬಿಡೋದು. ಕಲ್ಲಂಗಡಿ ಹಣ್ಣು ಪೂರ್ತಿ 12 ತಿಂಗಳು ಬರುತ್ತಾ? ಮಾವಿನ ಹಣ್ಣು ಎಲ್ಲೋ ಈಗ ಏನೇನೋ ಮಾಡಿಟ್ಟಿದ್ದಾರೆ, ಅದಕ್ಕೇನೋ ತಂತ್ರಜ್ಞಾನ ಇನ್ನೊಂದು ಅಂತ, ಅದು ಬೇರೆ. ನೋಡಿ ನೀವು, ಮಾವಿನ ಹಣ್ಣು ಯಾವಾಗ ಬರುತ್ತೆ? ನೇರಳೆ ಹಣ್ಣು ಯಾವಾಗ ಬರುತ್ತೆ? ಈ ಒಂದು ಕಲ್ಲಂಗಡಿ ಹಣ್ಣು ಯಾವಾಗ ಬರುತ್ತೆ? ಕರ್ಬೂಜ ಹಣ್ಣು ಯಾವಾಗ ಬರುತ್ತೆ? ಆದ್ರೆ ಮನುಷ್ಯನಿಗೆ ಹಾಗಲ್ಲ. 24 ಗಂಟೆಯೂ ಒಂದು ಪ್ರಾಣಿ ನೋಡಿ, ನಾಯಿ ನೋಡಿ, ನಮ್ ಸುತ್ತಮುತ್ತ ಇರೋ ನಾಯಿ ಬೆದೆಗೆ ಬಂದಾಗ ನೋಡಿ, ಸೀಸನ್ಗಷ್ಟೇ ಅದು ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಅದು ಬೆದೆಗೆ ಬರುತ್ತೆ. ಅದಕ್ಕೊಂದು ಪ್ರಕೃತಿ ಕೊಟ್ಟಿರೋ ವರ. ನಮಗ ಹಂಗಲ್ಲ, ಪ್ರಕೃತಿ ಒಂದು ಶಾಪ ಇಟ್ಟಿದೆ. ನಾವು ರಾತ್ರಿ ಮಧ್ಯರಾತ್ರಿ ಬಂದು ಯಾರಾದ್ರೂ ಪಕ್ಕದಲ್ಲಿ ಈ ತರ ಇದ್ರೆ ನಾವು ಕೆರಳು ಬಿಡುತ್ತೇವೆ. ಅಂದವಾದದ್ದು ಯಾವ ಕಾಮಾತುರನಂ ನಾ ಭಯ ನಾ ಲಜ್ಜ. ಯಾವಾಗ, ಎಲ್ಲಿ, ಏನು, ಅದಕ್ಕೇನ್ ಮಾಡುದು? ಒಂದು ಜವಾಬ್ದಾರಿ, ಒಂದು ಕುಟುಂಬ, ಒಂದು ಬದುಕು, ಒಂದು ಪ್ರೀತಿ ಅನ್ನತಕ್ಕಂಥದ್ದನ್ನ ಒಂದು ಸಂಕೋಲೆಗಳಲ್ಲಿ ಹಾಕಿ ನಮಗೊಂದು ಪುರಾಣ ಪ್ರವಚನಗಳ ಮೂಲಕ, ವೈದಿಕ ಸಂಸ್ಕಾರಗಳ ಮೂಲಕ, ಇದು ತಪ್ಪು ಕಣೋ, ಇದಿಂಗ್ ನೋಡ್ಬಾರ್ದು, ಇದು ಮಾಡಬಾರ್ದು, ಆ ಒಂದು ಭಯ, ಆ ಒಂದು ಪಾಪ ಭೀತಿ, ಪಾಪ ಪ್ರಜ್ಞೆ, ಪುಣ್ಯ ಪ್ರಜ್ಞೆ, ಧರ್ಮ ಪ್ರಜ್ಞೆ, ಅಧರ್ಮ ಪ್ರಜ್ಞೆ, ಬಾಚ್ಕೊಳ್ಳೋದು, ದೋಚ್ಕೊಳ್ಳೋದು, ಕಿತ್ಕೊಳ್ಳೋದು, ಇನ್ನೊಂದು ಅನ್ನತಕ್ಕಂಥದ್ದು ಮಾಡಬಾರ್ದು. ಅವನು ತನ್ನ ಪಕ್ಕದಲ್ಲಿರೋ ಪಾಯಸ ಬಿಟ್ಟು ಇನ್ನೊಂದು ಪಾಯಸಕ್ಕೆ ನೋಡೋದು ಎಲ್ಲರಿಗೂ ಇದೆ, ಜಾಸ್ತಿ ಇರುತ್ತೆ. ನನಗೇ ಇದೆ ಅಂತಾನೆ ಅನ್ಕೊಳ್ಳಿ, ಇದೆ, ನಿಜವೇ. ಆದರೆ ಅದಕ್ಕೊಂದು ಚೌಕಟ್ಟು, ಅದಕ್ಕೊಂದು ವೈದಿಕ, ಒಂದು ಸಂಸಾರ, ಒಂದು ಕುಟುಂಬ, ಒಂದು ಬದುಕು. ಅದನ್ನ ನೋಡಿ ಎಂತ ರಾಡಿ ಮಾಡಿಟ್ಟಿದ್ದಾನೆ ಮನುಷ್ಯ. ನೋಡಿ ಮಕ್ಕಳೇ, ಒಂಚೂರು ಉಪ್ಪು ಜಾಸ್ತಿ ಆಗಿದೆ, ಆಲೂಗಡ್ಡೆ ಹಾಕೊಳ್ಳೋಣ. ಆ ಥರ ಒಂದು ಅಂಥವ್ರನ್ನೂ ನೀವು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂಚೂರು ಆಲೂಗಡ್ಡೆ ಹಾಕಿ ಅಲ್ವ, ಅವರನ್ನ ಇನ್ನೊಂದಷ್ಟು ಉಪ್ಪು ಹಾಕೋದು, ಖಾರ ಹಾಕೋದು. ಎಲ್ಲಿಗೆ ಬಂದಿದೆ ಬದುಕು ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಯಾವ ರೀತಿ ಮನುಷ್ಯನ ವಿಕೃತಿ ಇನ್ನೊಬ್ಬರನ್ನ, ತಪ್ಪಲ್ವಾ? ಯಾರಾದರೂ ಇಲ್ಲ ಮಕ್ಕಳ, ಆ ಥರದ್ದೆಲ್ಲ ನಾವು ಯಾಕೆ ಇದನ್ನ ವೈದಿಕವಾಗಿ ಹೇಳ್ತಿದ್ದಾನೆ ಅಂದ್ರೆ, ದೇವತೆಗಳು ಈ ಕೆಂಡ ತಡಿಲಿಕ್ಕಾಗಲ್ಲ. ನಮ್ಮ ದೇಹದ ಹಸಿವೆಯನ್ನ, ದಾಹವನ್ನ ತೀರಿಸ್ತಕ್ಕಂಥ ಮಹಾತಾಯಿ ಅವ್ರ ಪಾದಕ್ಕೆ ನಮಸ್ತೆ ಮಾಡಬೇಕು. ಇಲ್ಲ, ಯಾವಾಗ್ಲಾದ್ರೂ ಈ ತರ ಆದಾಗ ಒಂದು ಚೂರು ಆಲೂಗಡ್ಡೆ ಹಾಕೊಳ್ಳಿ. ಬದುಕು ಇನ್ನೊಬ್ರಿಗೆ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ನೋವನ್ನ, ಇನ್ನೊಬ್ಬರ ಉಪ್ಪನ್ನ ಹೀರ್ಕೊಳ್ಳೋ ಅಂತದ್ದ ಕೆಲಸ ಮಾಡಿ. ನಾವು ಮನುಷ್ಯ, ನೆನಪಿಟ್ಟುಕೊಳ್ಳಿ, ಮನುಷ್ಯ ಅಂದ್ರೆ ಮಾಧವ ಸ್ವರೂಪ, ಮಂಗ ಅಲ್ಲ. ಎಲ್ಲಂದ್ರೆ ಹೇಗಂದ್ರೆ ಮಲಗುತ್ತೆ, ಅದೇನೋ ಮಾಡುತ್ತೆ. ಮಂಗನಿಗೆ ಚೇಷ್ಟೆ ಜಾಸ್ತಿ, ಮಂಗನಿಗೆ ವಿಪರೀತ ಕಾಮ ಜಾಸ್ತಿ ಇರಲ್ಲ. ಅದು ಹೇಗಂದ್ರೆ ಹೇಗಿರುತ್ತೆ. ಅದಕ್ಕೆ ಮಂಗ ಬುದ್ಧಿ ಅನ್ನೋದು, ಮಂಗ ಆಡ್ದಂಗೆ ಆಡ್ತಾನೆ ಅನ್ನೋದು. ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆಗಿದೆ, ಆಲೂಗಡ್ಡೆ ಹಾಕೊಳ್ಳಿ. ನಾವು ಏನು ಮಾಡ್ತಿದ್ದೇವೆ ಒಂದು ಸಣ್ಣ ಅದಕ್ಕೆ ಬೆಳ್ಳಂಬೆಳಿಗ್ಗೆ ಏನಕ್ಕೆ ವೈದಿಕ ಹೇಳೋದು ಗೊತ್ತಾ? ಈ ತರ ದ್ರೌಪದಿಯ ಕತೆ, ಈ ತರ ಕುಂತಿಯಮ್ಮನ ಕತೆ, ಮಂಡೋದರಿಯ ಕತೆ. ರಾವಣಾಸುರ ಸತ್ತಾಗ ಮಂಡೋದರಿ ಅಳ್ಳಿಲ್ಲ, ನಿಮ್ಗೆ ಗೊತ್ತಿದೆಯಾ? ದುರ್ಯೋಧನ ಸತ್ತಾಗ ಭಾನುಮತಿ ಅಳ್ಳಿಲ್ಲ, ಹಾಗೇ ಕೂತಿದ್ರು, ಯೋಚಿಸ್ತಿದ್ರು ಆತ ಮಾಡಿದ ತಪ್ಪೇನು ಅಂತ. ನಮಗ್ ಗೊತ್ತಿದೆಯಾ? ತುಂಬಾ ಜನ ನನ್ನ ಗಂಡ ಸರಿ ಇಲ್ಲ, ನಾನು ಅದನ್ನೇ ಹೇಳ್ದೆ ಮೊನ್ನೆ ಒಂದು ಮಗುಗೆ, ನನ್ನ ಗಂಡ ಹೇಗೆ ಮಾಡ್ತಾನೆ, ವಿಚಿತ್ರವಾದಂಥದ್ದು. ಬಿಟ್ಟು ಎದ್ದು ಬಾ, ಅಳ್ತಾ ಕೂತ್ಕೋಬೇಡ. ಎಸ್, ನಿನ್ನ ಗಂಡ ಅಧರ್ಮಿಯೇ, ಅನ್ಯಾಯಿಯೇ, ಎಸ್, ಲೀವ್ ಇಟ್. ನಿನ್ನ ಧರ್ಮ ಪತ್ನಿ ಬಿಟ್ಬಿಡು, ವಾಕ್ ಅವೇ.
ಆಕೆ ಕೊಡಲ್ಲ ಅಂತಾಳೆ, ಬದುಕ್ಲಿಕ್ಕೆ ಕಲೀರಿ. ಡೈವರ್ಸ್ ಕೊಡಲ್ಲ ಅಂತಾನೆ, ಬದುಕ್ಲಿಕ್ಕೆ ಕಲೀರಿ ಬಿಟ್ಟು. ಬಿಡಿ, ಆ ನಾಯಿಗೆ ಹುಚ್ಚು ಹಿಡಿದಿದೆ, ಬಿಡಿ. ಆ ಉಪ್ಪು ಸಾರಲ್ಲಿ ಉಪ್ಪಾಗಿದೆ, ಆಲೂಗಡ್ಡೆ ಹಾಕಿ ಪಕ್ಕಕ್ಕೆ ಬನ್ನಿ. ಅಲ್ಲೇ ಅಳ್ತಾ ಕುತ್ಕೋಬೇಡಿ. ಎಂಪು ಗಟ್ಟಿದ ಇಟ್ಕೋಬೇಡಿ ಮಕ್ಕಳೇ, ಅಷ್ಟೊಂದು ಬೆಂಕಿ ಇಟ್ಕೋಬೇಡಿ, ಅಷ್ಟೊಂದು ನೋವು ಇಟ್ಕೋಬೇಡಿ. ಕಳ್ಕೊಳ್ಳೋದೇನೂ ಇಲ್ಲ. ಇವತ್ತೆಲ್ಲ ನಾಳೆ ಹೋಗ್ಬೇಕು, ಈಗಲೇ ಬಿಟ್ಟಿದ್ದಾನೆ. ಒಂದು ಆಲೂಗಡ್ಡೆ ಹಾಕೊಳ್ಳಿ, ಸಣ್ಣ ಬದಲಾವಣೆ. ಈ ನಾವು ನೋಡಿ, ಇವತ್ತು ಒಂದು ಸಾಮಾನ್ಯ ಕಲ್ಲನ್ನ ಕೆತ್ತಿ ಒಂದು ತಿರುಪತಿಯಲ್ಲಿ 60,000-70,000 ಅಷ್ಟೇ ದರ್ಶನ ಒಂದು ದಿನಕ್ಕೆ. ರಾಮಲಲ್ಲ ನೋಡಿ, ಕಡಿಮೆ ಅಂದ್ರೂ 2.5 2.25 ಲಕ್ಷ ಜನ ಭೇಟಿ. 4 ಪಟ್ಟು ಒಂದು ಕಲ್ಲಿನಲ್ಲೇ ದೇವರನ್ನ ಸೃಷ್ಟಿಸಿ, ಶಕ್ತಿ ತುಂಬಿಸಿ, ಪೂಜೆ ಮುಖೇನ, ನೈವೇದ್ಯ ಮುಖೇನ, ಮಂತ್ರ ಮುಖೇನ, ತಂತ್ರ ಮುಖೇನ, ಯಂತ್ರ ಮುಖೇನ, ತಪಸ್ಸಿನ ಮುಖೇನ, ಧ್ಯಾನ ಮುಖೇನ ನಾನಾ ಶಕ್ತಿಗಳನ್ನ ತುಂಬಿಸಿ ಆ ಒಂದು ಅಯ್ಯ ನೀನೆ ಅಂತ ನಿಂತು ಮಾಡ್ತಿರೋ ಒಂದು ಶಕ್ತಿ ನಮಗಿರಬೇಕಾದ್ರೆ ಇಷ್ಟು ಕುಗ್ಗು ಬಿಡೋದಾ? ಒಂದು ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆಗಿದೆ, ಆಲೂಗಡ್ಡೆ ಹಾಕೊಳ್ಳಿ. ನಿಮಗಿಂತಲೂ ನೋವಿರೋ ಕೆಳಗಡೆ ಇರೋ ನೋಡಿ, ಆ ತಾಯಿ ಜೀವ ರಸ್ತೆಲಿ ಬಸ್ ಸ್ಟ್ಯಾಂಡಲ್ಲಿರೋ ಮಗುವನ್ನ ಈತ ವಿಡಿಯೋ ಮಾಡಿಕೊಂಡು, ಪರಮಾತಿ ಪರಮ ಕಿರಾತಕಪ್ಪ. ಇನ್ನೆಲ್ಲೂ ಇಲ್ಲ, ಇನ್ನೆಲ್ಲೂ ಇಲ್ಲ. ಎಲ್ಲೋ ಇದ್ರಂತೆ ರಾವಣಾಸುರ ಅಂತೆ. ಇಲ್ಲ, ಹಿಂಗೆಲ್ಲ ರಾವಣಾಸುರ ರಸ್ತೆಲೆಲ್ಲ ಮಾಡಿಲ್ಲ. ಇಲ್ಲ, ಕಂಸ ಇಲ್ಲ, ದುರ್ಯೋಧನ ಅಂತೂ ಇಲ್ಲವೇ ಇಲ್ಲ ಜೀವನದಲ್ಲಿ. ಆತ ನೀವು ನಂಬ್ತೀರಾ? ಇನ್ನೊಂದು ಪರಸ್ತ್ರೀನ ಮುಟ್ಟೋದಲ್ಲ, ನೋಡಿದ್ದೇ ಇಲ್ಲ, ನಂಬ್ತೀರಾ? ಭಾನುಮತಿಗೆ ಕೊಟ್ಟಂತ ಮಾತು, ಆ ಚಕ್ರವರ್ತಿ ಆತ ನೆನೆಸಿದ್ದು ಆತನ ಅಗಾಧ ಶಕ್ತಿ, ಖಂಡ ಬಲ, ದೇಹ ಬಲ, ಅಧಿಕಾರ ಬಲ, ದುಡ್ಡಿನ ಬಲ, ಮಿತ್ರನ ಬಲ, ಬಂಧುಗಳ ಬಲ, ಭ್ರಾತೃಗಳ ಬಲ, ತಂದೆಯ ಬಲ ಏನಿರ್ಲಿಲ್ಲ. ಪಿತಾಮಹ ಬಲ, ಗುರುಗಳ ಬಲ, ಆಚಾರ್ಯರ ಬಲ. ಇಷ್ಟಿರೋನು ಏನು ಮಾಡಬಹುದಿತ್ತು ಯೋಚನೆ ಮಾಡಿ ನೋಡಿ. ನಾವು ಒಂದು ಕೆಟ್ಟದ್ದನ್ನೇ ಹುಡುಕೋದು. ದುರ್ಯೋಧನನ ಹತ್ರ ಒಂದು ಅಪರೂಪದ ವಿಸ್ಮಯಕಾರಿ ಶಕ್ತಿ ಇತ್ತು. ಏನು ಗೊತ್ತಾ? ಜೀವನದಲ್ಲಿ ಆತ ಭಾನುಮತಿಗೆ ಕೊಟ್ಟ ಮಾತು, ನಾನು ಬದುಕಿರುವ ಅಂತ್ಯದವರೆಗೂ ನಿನ್ನ ಕಣ್ಣಲ್ಲಿ ನೀರು ಬರದಾಗಿ ನೋಡ್ಕೋತೇನೆ. ದ ಬ್ಯೂಟಿ ಆಫ್ ಎ ದುರ್ಯೋಧನ. ಐ ಲವ್ ದುರ್ಯೋಧನ. ಎಷ್ಟೋ ವಿಚಾರಗಳಲ್ಲಿ ನಾನು ದುರ್ಯೋಧನನನ್ನ ತುಂಬಾ ಪ್ರೀತಿಸ್ತೇನೆ. ಹಿ ಮೇಡ್ ಇಟ್. ತನ್ನ ಹೆಂಡತಿ ಕಣ್ಣಲ್ಲಿ ನೀರು ಬರ್ದಿದ್ದಾಗ ನೋಡ್ಕೊಂಡ. ಯಾವತ್ತು ನೋಡಿ, ನಮಗೆ ಒಂಚೂರು ದುಡ್ಡು ಬಂದ್ರೆ ಒಂಚೂರು ನೋಡಿ, ಈ ಒಂಚೂರು ತಲೆ ಹರಟೆ ಆ ತಾಯಿ ಜೀವನ ಜಗತ್ತಿಗೆ ತೆಗೆದಿಟ್ಟು ಅದನ್ನ ಬಂದು ಫೇಸ್ಬುಕ್ ಇನ್ನೊಂದು ಎಲ್ಲೋ ಹಾಕ್ಬಿಟ್ಟಿದ್ದಾನೆ. ಯೋಚನೆ ಮಾಡಿ ನೋಡಿ, ಇಂಥವನನ್ನ ಒಳಗಡೆ ಹಾಕ್ಬೇಕು, ಲಾಳ ಕಟ್ಟಬೇಕು. ಪೊಲೀಸ್ದು ಭಾಷೆ ಇದೆ ಅಂತಾರಲ್ವಾ, ಆ ಭಾಷೆಲೇ ವಿಚಾರಿಸ್ಬೇಕು. ಇಂಥ ಒಂದು ನಿಜವಾಗ್ಲೂ ಹೇಳ್ತಾನೆ ಮಕ್ಕಳೇ, ಉಪ್ಪು ಜಾಸ್ತಿ ಆಗಿದೆ, ಒಂದು ಆಲೂಗಡ್ಡೆ ಹಾಕೊಳ್ಳೋಣ, ದುರ್ಯೋಧನನ ತರ ನಿಂತುಕೊಳ್ಳೋಣ. ಒಂದು ಚೂರು ತಲೆ ಕೆಟ್ಟಿದ ತಕ್ಷಣ ಅವನಿಗೆ ಅಧಿಕಾರದ ವ್ಯಾಮೋಹ ಇತ್ತು. ಅಲ್ಲೊಂದು ಮಹಾಭಾರತ ಯುದ್ಧ ನಡಿಬೇಕಿತ್ತು, ಕಲಿಪುರುಷ. ಅದು ಬಿಟ್ಟು ತನ್ನ ಸೋದರರಿಗೆ ಅವನಿಗಿಂತ ದೊಡ್ಡ ಅಣ್ಣ ಇಲ್ಲ. ಗೆರೆ ದಾಡ್ತಿರ್ಲಿಲ್ಲ ಅವ್ರು ಯಾರು. ಆ 100 ಜನ ಸೋದರರು ಒಂದು ಮಾತು ಅಣ್ಣ ಹೇಳಿದ್ದೆ, ಅವನಿಗೋಸ್ಕರ ಯುದ್ಧಕ್ಕೆ ಬಂದು ಎಲ್ಲರೂ ಸತ್ತೋದ್ರು. ಹೌದು, ಅವನ ತಂಗಿಯ ಗಂಡ ಕೂಡ ಬಂದು ಸತ್ತೋದ. ದುರ್ಯೋಧನನ ಮಾತು ಅಂದರೆ ಶಾಸನ. ಶಿವಶಾಸನ, ರಾಜಶಾಸನ, ಚಕ್ರವರ್ತಿ. ಅರೆ ಆಜ್ಞೆ ಮಾಡ್ತಾನೆ ಇರ್ಲಿಲ್ಲ. ಕರ್ಣ, ಭೀಷ್ಮ, ದ್ರೋಣ, ಶಲ್ಯ ಇಬ್ಬರ ದುರ್ಯೋಧನನಿಗೆ ನಿಂತಿದ್ದಿತ್ತು. ತನ್ನಗೆ ಇದು ಮೊದಲಿಂದಲೂ ಕೂತಿದೆ, ಇದು ನಮ್ಗೆ ಕೊಡ್ಬೇಕು, ಅವ್ರನ್ನ ಗೊತ್ತು ಅವರ ಬಲಾಬಲಗಳು. ಸಿಕ್ಕಾಬಟ್ಟೆ ಬಲ. ಅವ್ರಿಗೆ ಏನಾದ್ರು ಒಂಚೂರು ಆದ್ರೆ ಅವ್ರು ಹರಡು ಬಿಡ್ತಾರೆ. ಅದಕ್ಕೆ ಮೊಳಕೆಲೆ ಚಿವುಟೋಣ, ಅವ್ರಿಗೆ 5 ಗ್ರಾಮನೂ ಕೊಡೋದು ಬೇಡ. ಅವನಲ್ಲಿ ಅದೇನೋ ಒಂದು ಬಂದಿತ್ತು. ಅದು ಬಿಟ್ಟು ನೀನಾದ್ರೂ ಹುಡುಕಿ, ಅದೊಂದು ಬಿಟ್ಟು ಮುಖ್ಯವಾಗಿ ಧರ್ಮಪತ್ನಿಗೆ ಯಾವತ್ತಾದ್ರೂ ಈ ತರದ್ದು ಒಂದು ದುರುಪಯೋಗ ಇನ್ನೊಂದು ಸ್ತ್ರೀ ವಿಚಾರದಲ್ಲಿ ತಪ್ಪು ಮಕ್ಕಳೇ. ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆಗಿದೆ, ಒಂಚೂರು ಆಲೂಗಡ್ಡೆ ಹಾಕೊಳ್ಳಿ. ಬದುಕಿನಲ್ಲಿ ಈ ಥರದ್ದು ಯಾವತ್ತು ನಾವು ಬಹುದೊಡ್ಡ ದಂತಕಥೆಗಳು ನಾವು ನೆನಪಿಟ್ಟುಕೊಳ್ಳಿ. ಸಾಮಾನ್ಯರಲ್ಲ ನಾವು.
ನಾವು ಸಾಮಾನ್ಯರಲ್ಲ. ಇಂಥ ಒಂದು ಹೇರಾಪೇರಿ ಕೆಲಸಗಳು ಮಾಡ್ಲಿಕ್ಕೆ ಹೊಟ್ಟಿಲ್ಲ ನಾವು. ಆ ಒಂದು ಸಾಮಾನ್ಯ ಕಲ್ಲನ್ನ ಕೆತ್ತಿ ನಾವು ತಗೊಬಂದು ರಾಮಲಲ್ಲ ಮಾಡಿದ್ದೇವೆ. ಎಷ್ಟು ದೇವಸ್ಥಾನ, ಎಷ್ಟು ಗುರುಗಳನ್ನ ಮಾಡ್ಬೋದು ಗೊತ್ತಾ? ಸಿದ್ಧಗಂಗಾ ಮಹಾಸ್ವಾಮಿಗಳನ್ನ ನೆನೆಸ್ಕೊಂಡ್ರೆ ಸಾಕು. ಸಾಮಾನ್ಯ ಕಲ್ಲದೆ ಬೆಳೆದ ರೀತಿ ನಿತ್ಯ ನಾವು ನೆನೆಸ್ಕೋಬೇಕು. ನಾವು ತಿನ್ನೋ ಪ್ರಸಾದ, ಧ್ಯಾನ, ಪೂಜೆ, ಇಷ್ಟಲಿಂಗ ಪೂಜೆ, ಸಿದ್ಧಾರೂಢರು, ಸಿದ್ದೇಶ್ವರ ಸ್ವಾಮಿಗಳು, ಅಪರೂಪ ಶಕ್ತಿಗಳು ನಿಮ್ಮ ನಡುವೆ ಬರುತ್ತೆ. ವಿವೇಚನೆ ಇಲ್ಲದಂತೆ ಉಪ್ಪು ಜಾಸ್ತಿ ಆಗುತ್ತಾಗ ಆಲೂಗಡ್ಡೆ ಹಾಕೋಬೇಕು, ಈ ಥರದ್ದು ಮಾಡಬೇಕಾ ಅನ್ನತಕ್ಕಂಥದ್ದು. ಇನ್ನು ಈರುಳ್ಳಿ ಕತ್ತರಿಸಿ ನೀರಲ್ಲಿ ಹಾಕಿ ಹಚ್ಚಿದರೆ ಕಣ್ಣೀರು ಬರಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ನಿಜವೇ? ಈರುಳ್ಳಿ ಟಕ್ಕಂತ ಕತ್ತರಿಸ್ಬಿಟ್ಟು ನೀರಲ್ಲಿ ಹಾಕಿಟ್ಬಿಟ್ಟು ಆಮೇಲೆ ಸಣ್ಣದಾಗಿ ಹಚ್ಚಿ ಕಣ್ಣೀರು ಬರೋಲ್ಲ. ಕೆಲವು ಸಮಸ್ಯೆಗಳು ಬಂದಾಗ ಹತ್ತು ಬಿಡಬೇಕು. ತುಂಬ ಹೊತ್ತು ಹಿಡಿದಿಟ್ಕೊಂಡಿರಬಾರ್ದು, ನಿಮ್ಮನ್ನ ಬ್ರೇಕ್ ಡೌನ್ ಮಾಡಿಬಿಡುತ್ತೆ. ನಿಮಗೆ ಬರೋ BP, ಶುಗರ್ನ, ಮೈಗ್ರೇನು, ಸೈನಸ್ಸು, ತಲೆಭಾರ, ಕಿವಿ ನೋವು, ಮಂಡಿ ನೋವು, ಸೊಂಟ ನೋವು, ಇದೆಲ್ಲದಕ್ಕೂ ಕಾರಣ ಏನು ಗೊತ್ತಾ? ನೀವು ಅಳ್ತಿಲ್ಲ. ನಿಜವೇ? ಆಗ ಸ್ನಾನ ಮಾಡೋವಾಗ ಹತ್ತು ಬಿಡಿ. ಈರುಳ್ಳಿ ಅಳುತ್ತೆ, ಅದಕ್ಕೆ ನೀರಲ್ಲಿ ಹಾಕ್ಬಿಡೋದು. ತುಂಬ ಬುದ್ಧಿವಂತರು. ಹತ್ಕೊಳ್ಳೋ ನೀನು, ಆಮೇಲೆ ಎತ್ತಿ ಹಚ್ತೀನಿ ಅಂತ ಹೋಳ್ ಮಾಡಿ ಹಿಂಗೆ ಹಾಕ್ಬಿಡಿ. ಕಣ್ಣಲ್ಲಿ ನೀರು ಬರೋಲ್ಲ. ನಮ್ಮ ಬದುಕಲ್ಲೂ ಈ ಥರ ಕೆಲವೊಂದು ನಮಗೆ ಯಾವುದೋ ಒಂದು ಆಸೆಗಳ ಬದುಕು. ಸಣ್ಣ ನಿಮಗೊಂದು ದಿನಕ್ಕೊಂದು 1000 ರೂಪಾಯಿ ಬಂದರೆ ಸಾಕು, ಕೆಲವ್ರಿಗೆ 5000 ಇದ್ದರೆ ಸಾಕು, ನನಗೊಂದು ಮಗು ಇದ್ಬಿಟ್ರೆ ಸಾಕು, ನನಗೊಂದು ಬದುಕು ಪ್ರೀತಿ ಸಿಕ್ಬಿಟ್ರೆ ಸಾಕು. ದೈವ ಕೊಟ್ಟಿಲ್ಲ. ನಾವು ಯಾವುದನ್ನು ಪಡೆದಿಲ್ವೋ ಹಿಂದಿನ ಜನ್ಮದಲ್ಲಿ ಕಳೆದಿದ್ದೇವೆ. ನಾವು ಹಿಂದಿನ ಜನ್ಮದಲ್ಲಿ ಅದನ್ನು ತುಚ್ಛವಾಗಿ ನಡೆಸ್ಕೊಂಡಿದೆ. ಈ ಜನ್ಮದಲ್ಲಿ ಬಡತನ, ದುಡ್ಡನ್ನ, ಇನ್ನೊಂದನ್ನ ನಾವು ತುಂಬಾ ಕೇವಲವಾಗಿ ನಡೆಸ್ಕೊಂಡಿದ್ದೇವೆ. ಕುಟುಂಬದ ಒಂದು ಭಾವದಲ್ಲಿ ನೋವು ಹಿಂದಿನ ಜನ್ಮದಲ್ಲಿ ನಡೆಸ್ಕೊಂಡಿದ್ದೇವೆ. ಅಂತ ಒಂದು ಶ್ರೀಕೃಷ್ಣ ಪರಮಾತ್ಮರನ್ನ ದೇವಿ ಕೇಳುತ್ತೆ. ಒಂದು 16-18 ವಯಸ್ಸು, ವರ್ಷ ಜೈಲಲ್ಲಿ ಇದ್ದಿದ್ದು ಬಿಡಿಸ್ತಾರೆ. ಕೃಷ್ಣರು 8-10 ವರ್ಷದಲ್ಲಿ ಬಂದು ಕಂಸ ಸಂಹಾರ ಆಗುತ್ತೆ. ಬಿಡಿಸಿ ಆ ತಾಯಿ ಮಗನ ಆ ಒಂದು ಆನಂದ ನೋಡಬೇಕು. ತಂದೆ ತಾಯಿ ಹಾಗೇ ಅಪ್ಕೊಂಡು ಎಲ್ಲೋ ಬೆಳೆದಿದ್ದು ಆ ಸೆಗಣಿ, ಸೊಳ್ಳೆಗಳು, ಒಂದು ಪುಟ್ಟ ಒಂದು ಗುಡಿಸ್ಲಲ್ಲಿ ಆ ಒಂದು ದೇವಾನುದೇವ ಎಲ್ಲಿ ಬೆಳಿಬೇಕಾದವನು, ಹೇಗಿರಬೇಕಾದವನು, ರಾಜನಾಗಿರಬೇಕಾದವನು, ಯೋಚನೆ ಮಾಡಿ ನೋಡಿ. ಎಲ್ಲಿ ಬೆಳೆದ? ಸಾಮಾನ್ಯ ಗೋಪಾಲಕ ಬಾಲಕರ ಜೊತೆ ಆಡ್ತಾ ಪಾಡ್ತಾ ಕುಣಿತಾ ಆ ಎಮ್ಮೆ ಮೇಲೆ, ಹಸುಗಳ ಮೇಲೆ ತನಗೆ ಸಿಕ್ಕಿದ ಏನೋ ತಿಂತ ಬೆಣ್ಣೆ ಕದೀತಾ ಪುಣ್ಯಾತ್ಮ. ಯಾರಿಗೋಸ್ಕರ? ತೋರಿಸ್ಕೊಟ್ಟ ಭಗವಂತ ಕೂಡ ಕರ್ಮಕ್ಕೆ ಅಧೀನ ಅಂತ. ನಾನು ಕೂಡ ನಿಮ್ಮ ಹಾಗೆ ಇರಬಲ್ಲೆ ಅಂತ ತೋರಿಸ್ಕೊಟ್ಟ. ನಾವು ಒಂದು ಚೂರು ನೀವು ಗಮನಿಸಿ ನೋಡಿ. ಮುಖೇಶ್ ಅಂಬಾನಿ ಅವರ ಡ್ರೆಸ್ ಅನ್ನ ನೋಡಿ. ಈ ತಿಂಗಳು ಅವ್ರ ಬರ್ಡೇ ಇದೆ. ಗಮನಿಸಿ ನೋಡಿ. ರಾಜ್ಕುಮಾರ್ ಅವರ ಡ್ರೆಸ್ ಕೋಡ್ ಅನ್ನ ನೋಡಿ. ತುಂಬಾ ಸಿಂಪಲ್. ನಮ್ಮ ಕೈಗೆ 50,000 ರೂಪಾಯಿ ಸಂಬಳ ಬಂದ್ರೆ ನಾವು ನೋಡ್ಬೇಕು ಹಾಕೋದು 50,000 ಸೂಟು, 5 ಲಕ್ಷದ ಸೂಟು. ಅವ್ರು ಧರಿಸೇ ಇಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ವ್ಯಕ್ತಿಗಳು ರಾಜ್ಕುಮಾರ್ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು. ನೋಡಿ ನೀವು, ಸಾದಾ ಸೀದಾ ಇಷ್ಟು ಬರುವಷ್ಟಲ್ಲ ಅಷ್ಟು. ಮತ್ತಿನ್ನೇನಕ್ಕೆ ನೋವು ಬರದೇ ಇರುತ್ತೆ. ಕಣ್ಣೀರು ಅದೇ ಬೇಕಿತ್ತು, ಅದೇ ಆಗ್ಬೇಕಿತ್ತು. ದೈವ ಎಲ್ಲ ಕೊಡುವುದಿಲ್ಲ. ಇವತ್ತಿಂದ ಬರೆದಿಟ್ಕೊಳ್ಳಿ. ನಿಮಗೇನ್ ಕೊಟ್ಟಿಲ್ವೋ ಕಿತ್ತಿಟ್ಟಿದೆ. ನಾವು ಮಾಡಿದ ಕರ್ಮ. ಇದನ್ನೇ ದೇವಕಿಗೆ ಹೇಳೋದು, ವಸುದೇವರಿಗೂ ಹೇಳೋದು. ಏನ್ ಕೃಷ್ಣ ಭಗವಂತ, ನೀನು ನಮ್ಮ ಹೊಟ್ಟೆಲಿ ಹುಟ್ಟಿ ಒಂದು ಕಡಿಮೆ ಅಂದ್ರೂ ಒಂದು 16-18 ವರ್ಷ ದೂರ ಇರುವಾಗ ಆಗ್ಬಿಡ್ತು ಕೃಷ್ಣ. ಏನ್ ಕೃಷ್ಣ, ಯಾಕೆ ಕೃಷ್ಣ ಅನ್ನತಕ್ಕಂಥದ್ದು. ಏನೂ ಇಲ್ಲ ಬಿಡಮ್ಮ, ನೀನ್ ಯಾಕೆ ನೋವು ತಿಂತಿ, ಆಗೋಯ್ತು, ಈಗ ಬಂದು ಸೇರಿದ್ದೀನಲ್ಲ, ಎಲ್ಲಿ ಹೋಗ್ತೀನಿ, ಇನ್ಮೇಲೆ ನನ್ನನ್ನ ದೇವಕಿ ನಂದನ ಅಂತ ಕೂಡ ಕರೀತಾರೆ, ಬಿಡುಮ್ಮ ಅಂತ ಮಾತು ಕೊಡ್ತೇನೆ. ಇರ್ಲಿ ಮಗು. ಆದ್ರೂ ಪರಮಾತ್ಮ ಸ್ವರೂಪ, ಶಕ್ತಿ ಸ್ವರೂಪ, ನನ್ನ ಹೊಟ್ಟೆಯಲ್ಲಿ 9 ತಿಂಗಳು ನವಮಾಸ ನನ್ನನ್ನ ಹೊತ್ತು ಎತ್ತು ಹೊರಗಡೆ ಬಂದೆ ಮಗು. ಅಪ್ಪ, ಹಿಂದಿನ ಜನ್ಮದಲ್ಲಿ ನಾನು ನೋಡಿ ತುಂಬಾ ಆಸೆ ಪಟ್ಟಿದ್ದೆ. ಇಂಥ ಮಗ ನನ್ನ ಹೊಟ್ಟೆಲಿ ಹುಟ್ಟಬಾರ್ದಿತ್ತಂತ, ಅದಕ್ಕೆ ಹುಟ್ಟಿದೆ. ಹೌದಾ? ನಮ್ಮ
ನಾನು ನೋಡಿ ನೀನು ನಿತ್ಯ ನನ್ನ ಅಮ್ಮನ ಕೈ ತುತ್ತು ತಿಂತಿರ್ಲಿಲ್ಲ, ನಿನ್ನ ಕೈ ತುತ್ತೇ ತಿಂದು ಬೆಳೆದಿದ್ದು. ನಿನ್ನ ಕೈ ತುತ್ತೆ ಎದ್ರೆ ಕೂತ್ರೆ ನಿಂತ್ರೆ ಓಡ್ ಬಂದು ತಿನ್ನಿಸ್ತಿದ್ದೆ. ತಿನ್ಸಿ ನನ್ ಮಗು ಅಂತ ನೀನ್ ನಿದ್ದೆ ಮಾಡಿದ್. ನನ್ನ ಅಮ್ಮನ ಹತ್ರ ಮಲಗಿದ್ದಕ್ಕಿಂತ ಹೆಚ್ಚಾಗಿ ನಿನ್ನ ಹತ್ರ ಮಲಗಿದ್ದೇ ಹೆಚ್ಚು. ನಿನ್ನ ಹತ್ರ ಜೋಜೋ ಮಾಡಿಸ್ಕೊಂಡಿದ್ದೇ ಹೆಚ್ಚು. ನಿನ್ನ ಹತ್ರ ಲಾಲಿ ಆಡಿಸ್ಕೊಂಡಿದ್ದೇ ಹೆಚ್ಚು. ಹೌದಮ್ಮ. ಆಗ ನೀನ್ ಬಯಸ್ಕೊಂಡೆ, ಇಂಥ ಮಗು ಏನ್ ಅಂದ ಇದ್ದಾನೆ, ನನ್ನ ಹೊಟ್ಟೆಲ್ ಹುಟ್ಟಿದ್ರೆ, ನನ್ನ ಹೊಟ್ಟೆ ನೀನ್ ಆ ಒಂದು ಭಾವದಿಂದ ಅದು ಎಷ್ಟು ಬಯಸಿದ್ಯೋ ಅದಕ್ಕೆ ನಿನ್ನ ಹೊಟ್ಟೆಲ್ ನಾನು ಹುಟ್ಟಿದ್ದೆ ಅಮ್ಮ, ಆಸೆ ನೆರವೇರಿಸ್ತೆ ಅಂತ. ಹೌದಾ? ಅಮ್ಮ. ಆದ್ರೂ ಕೃಷ್ಣ ನನಗೆ ಯಾಕೆ ಈ ಶಿಕ್ಷೆ ಅಂತ. ಅಮ್ಮ, ನೀನ್ ಹಿಂದಿನ ಜನ್ಮದಲ್ಲಿ ಹೇಗ್ ನೆನ್ಸಿದ್ಯೋ, ಹಿಂದಿನ ಜನ್ಮದಲ್ಲಿ ನನ್ನ ತಾಯಿಯಿಂದ ದೂರ ಮಾಡಿದೆ. ಅದಕ್ಕೆ ಈ ಜನ್ಮದಲ್ಲಿ ನಾನು ನಿನ್ನಿಂದ ದೂರ ಇರಬೇಕಾಯ್ತು. ನಾನ್ ದೂರ ಮಾಡಿದ್ನ ಕೃಷ್ಣ ಅಷ್ಟು ಪ್ರೀತಿಸ್ತಿದ್ದವಳು. ಹೌದಮ್ಮ. ಕೈ ತುತ್ತು ಕೊಟ್ಟು ಬೆಳೆಸಿದ ಈ ತಾಯಿಯ ಬಾಯಿಂದ 14 ವರ್ಷ ವನವಾಸ ಹೋಗಬೇಕು, ನನ್ನ ರಾಮ ಅಂತ ಬಂದ್ಬಿಡ್ತಮ್ಮ ಅಂತ ಹೇಳ್ತೇನೆ. ಆದ್ರೆ ನಾನು ಕೈಕೇಯಿಯ. ಹೌದಮ್ಮ. ವಸುದೇವರು ನೋಡ್ತಾರೆ, ನಾನು ದಶರಥ, ನನ್ನ ಹೆಂಡತಿ ನನ್ನ ಮುದ್ದು. ಅಷ್ಟು ಜನ ರಾಣಿಯರಿದ್ರು. ಮೊದಲನೇ ಮಹಾರಾಣಿ ಮಕ್ಕಳಿಲ್ಲ ಅಂತ ಒದ್ದಾಡ್ತಿದೆ, 2ನೇ ರಾಣಿಯೂ ಒದ್ದಾಡ್ತಿದೆ, 3ನೇ ರಾಣಿ ಹತ್ರ 60ನೇ ವಯಸ್ಸಿನ ಮೇಲೆ ಮುದ್ದಾಗಿದ್ದಾಳೆ ಅಂತ ಮದುವೆ ಆಗಿ ಬಂದು ಆಕೆ ಜೊತೆಲೇ ಹೆಚ್ಚು ಕಾಲ ಕಳೀತಿದ್ದೆ. ಆ ಆಸೆಗೆ ಅದಕ್ಕೆ ಈ ಜನ್ಮದಲ್ಲಿ ತಗೋ 18 ವರ್ಷ ಆನಂದವಾಗಿ ಜೊತೆಲೇ ಇದೆಯಾ, ಎಲ್ಲೂ ಹೋಗಕ್ ಬಿಡ್ಲಿಕ್ಕೆ ಆಗದೆ, ಮಲಗು ಎದ್ದು ತಿಂದ್ರು ಕೂತ್ರು ನಿಂತ್ರು ಜೈಲಲ್ಲಿ ಹಾಕಿಟ್ಟಾಗೆ ಒಂದ್ ರೂಮಲ್ಲಿ ನಿನ್ ಮುಖ ನಾನು, ನನ್ ಮುಖ ನೀನು ನೋಡ್ಕೊಂಡಿದ್ಬಿಟ್ಟು. ವಸುದೇವ ಕಣ್ಣಲ್ಲಿ ನೀರು. ದಶರಥ ಚಕ್ರವರ್ತಿ ಅದು. ಹೌದಮ್ಮ. 14 ವರ್ಷ ನನ್ನ ದೂರ ಇಡ್ಸೋಕ್ ಮಾಡಿದ್ದೆ. ಆಯ್ತಪ್ಪ, ಒಪ್ಕೋತೇನೆ, ತಪ್ಪು ಮಾಡಿದ್ದೇನೆ, ಇಲ್ಲ ಅಂತಲ್ಲ. ಪ್ರತಿನಿತ್ಯ ಕೈ ತುತ್ತು ಕೊಟ್ಟು ಬೆಳೆಸಿದ ಕೈ ನೋಡಿ, ಆಕೆಗೊಂದು ಆ ದುರ್ಬುದ್ಧಿ ಬರಬೇಕು, ರಾವಣ ಸಂಹಾರ ಆಗಬೇಕು, ಇದು ದೇವಿ ಇಚ್ಛೆ. ಸರಿ. ಆದ್ರೂ ಕೃಷ್ಣ ಯಾಕಿದು 14 ವರ್ಷ ಕಳಿಸಿದ್ರು ಕೂಡ ಈ 16-18 ವರ್ಷ ಜೈಲು ಶಿಕ್ಷೆ ಅಂತ. ಅಮ್ಮ, ಬೋನಸ್ ಇರಬಾರ್ದೇನಮ್ಮ? ಒಂದ್ 4 ವರ್ಷ ಮಾಡಿದ್ ಒಳ್ಳೇದಕ್ಕೆ ಬೋನಸ್ಸು ಬೇಕು, ಮಾಡಿದ ತಪ್ಪುಗೂ ಬೋನಸ್ ಇರುತ್ತೆ. ಹೌದು. ಅದಕ್ಕೆ ಹೇಳೋದು ಮಕ್ಕಳೇ, ತೀರಾ ತಂದು ತಟ್ಟೆಲಿ ಇಟ್ಕೋಬೇಡಿ. ಬದುಕು ಅಂದಗಾಣಿಸೋಕೆ ಇಡಿಯಷ್ಟು ಪ್ರೀತಿ. ಹೌದು. ಬೇಳೆ ಬೇಯ್ತಿಲ್ಲ ಅಂದಾಗ ಏನ್ ಮಾಡ್ತಾರೆ ಗೊತ್ತಾ? ನೀವು ನೋಡಿ, ಸಾಂಬಾರ್ ಮಾಡೋವಾಗ ಅದ್ಭುತವಾಗಿ ಒಂದ್ ಚಿಟಿಕೆ ಅರಿಶಿನ, ಒಂದಿಷ್ಟು ಡ್ರಾಪ್ ಎಣ್ಣೆ ಹಾಕ್ತಾರೆ. ತೊಗರಿ ಬೇಳೆ ಸಾಂಬಾರ್ ಮಾಡುವಾಗ ನನ್ನ ನುಗ್ಗೆಕಾಯಿ ಸಾಂಬಾರು, ಮೂಲಂಗಿ ಸಾಂಬಾರು, ತೊಗರಿ ಬೇಳೆ ನೋಡ್ಬೇಕು, ಅರಿಶಿನ ಒಂದಿಷ್ಟು ಎಣ್ಣೆ ಹಾಕ್ತಾರ ಬೇಳೆ ಬೇಯಲಿಕ್ಕೆ. ಜೀವನನೂ ಅಷ್ಟೇ. ನಮಗ್ ಸರಿಯಾಗಿ ಬೇಯ್ತಿಲ್ಲ ಅಂದಾಗ ಈ ರೀತಿ ಒಂದು ಚಿಟಿಕೆ ಅರಿಶಿನ, ಚಿಟಿಕೆ ಎಣ್ಣೆ ಹಾಕೊಳ್ಳೋಷ್ಟು ಶಕ್ತಿ ನಾವ್ ಇಟ್ಕೊಂಡಿರ್ಬೇಕು ತಟ್ಕೊಳ್ಳಿಕ್ಕೆ. ಅಯ್ಯೋ ಹೋಗಿ ಗುಡುಗಲೆ. ಹೌದು. ಪಕ್ಕದಲ್ಲಿ ನಾವ್ ಇಟ್ಕೊಂಡೇ ಇಲ್ಲ, ಬೆಳೀತಿದ್ದಾಗೆ ದೂರ ಇಟ್ಬಿಟ್ವಿ. ರಾಜೇಶ್ ಖನ್ನಾ ಮಾಡ್ಕೊಂಡಿದ್ದದೆ. ಆ ಬೆಳೆಯೋ ಅಗಾಧತೆಯಲ್ಲಿ ತನ್ನ ಪಕ್ಕದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ. ಅಳಲಿಕ್ಕೂ ಇಟ್ಕೊಂಡಿಲ್ಲ, ನಗಲಿಕ್ಕೂ ಇಟ್ಕೊಂಡಿರ್ಲಿಲ್ಲ, ಮಾತಾಡ್ಲಿಕ್ಕೂ ಇಟ್ಕೊಂಡಿಲ್ಲ, ಪ್ರೀತಿನೂ ಇಟ್ಕೊಂಡಿಲ್ಲ, ದ್ವೇಷನೂ ಇರ್ಲಿಲ್ಲ. ಅದು ಬಿಡಿ. ಅರೇ, ಒಂದ್ 4 ಜನ, ಒಳ್ಳೆ 4 ಜನನ ಇಟ್ಕೊಂಡಿಲ್ಲ ಅಂದ್ರೆ ಮಾತಾಡ್ಲಿಕ್ಕೂ ಸಮಾಧಾನಕ್ಕೂ ಬರೀ ನೀವೊಬ್ರೇನಾ? ಹೆಸರು ಬಂದಿದ ತಕ್ಷಣ ನಾನು ಬೇಳೆ ಬೇಯಲ್ಲ ಮಕ್ಕಳೇ. ಬದುಕು ಒಂದು ಚಿಟಿಕೆ ಅಷ್ಟು ಪ್ರೀತಿ ಬೇಕು, ಒಂದ್ ಮುಷ್ಟಿ ಅಷ್ಟು ಪ್ರೀತಿ ಬೇಕು ನಮ್ ಜೊತೆ. ಹೆಂಡತಿ ಹತ್ರನೂ ಬರೋದೊಂದು ವಯಸ್ಸಾದ ಕಾಲದಲ್ಲಿ ತಾಯಿನೇ ನಮ್ಮನ್ನ ಕಾಪಾಡೋದು. ಆಕೆನೇ ನಮ್ಮನ್ನ ಆಕೆಯಷ್ಟು ಮುದ್ದಾಗಿ ಅಂದವಾಗಿ ಚಂದವಾಗಿ ನೋಡ್ಕೊಳ್ಳುವಂತ ತಾಯಿ ಜಗತ್ತಿನಲ್ಲಿಲ್ಲ. ಅಮ್ಮ ಕೂಡ ಒಂದು ವಯಸ್ಸು ಬಂದ್ಮೇಲೆ ಯೌವನ ಬಂದಾಗ ನಮಗ್ ಸ್ನಾನ ಮಾಡಿಸೋಲ್ಲ. ಹೌದು. ನಮಗೆ ವಯಸ್ಸು ಬಂದಾಗ, ವಯಸ್ಸಾದಾಗ ನಮ್ಮನ್ನು ನೋಡ್ಕೊಳ್ಳೋದು ಪತ್ನಿ ಸಮನ್ನಾಸ್ತಪೋಷಣ, 2ನೇ ತಾಯಿ. ದೈವ ನೋಡಿ, ಪ್ರಕೃತಿ ನಮಗ್ ಕೊಟ್ಟಿರೋದು ಇದು ನಾವು ಗಮನಿಸೇ ಇಲ್ಲ. ನಮ್ಮ ದೇಹದ ಹಸಿವೆ ಇರ್ಬೋದು, ನಮ್ಮ ಗೌರವದ ಹಸಿವೆ ಇರ್ಬೋದು, ಈ ಹೆಸರಿನ ಹಸಿವೆ ಇರ್ಬೋದು, ಎಲ್ಲದಕ್ಕೂ ಸಾಕ್ಷೀಭೂತಳಾಗಿ ಆ ತಾಯಿ ಜಗನ್ಮಾತೆ ನಿಂತಿದ್ದಾಳೆ. ಎಲ್ಲೂ ಇಲ್ಲ ಜಗನ್ಮಾತೆ ಆ ಮುಷ್ಟಿಯಷ್ಟು ಪ್ರೀತಿ ಕೊಡೋ ಇದ್ದಾಳೆ. ನಾವು ಗಮನಿಸೋದೇ ಇಲ್ಲ. ಹಿಂಗನ್ನೋಲ್ಲ, ಬುಜ್ಜಿ
ಚೆನ್ನಾಗಿತ್ತು ಅಪ್ಪು. ಆ ಚಿಟಿಕೆ ಎಷ್ಟು, ಆ ಉಪ್ಪು, ಆ ಒಂದ್ ಎಣ್ಣೆ, ಒಂದ್ ಅರಿಶಿನ, ಒಂಚೂರು ಕಸಕ್ಕಂತಿದೆ, ಚೂರು ಮೊಸರು ಹಾಕು ಅಪ್ಪು. ನಾವು ತೋರ್ಸೋದೇ ಇಲ್ಲ. ಅಯ್ಯೋ ಹೋಗು. ಸ್ನೇಹಿತ ಬ್ಯೂಟಿಫುಲ್. ನನ್ಗೆ ಇವತ್ತಿಗೂ ನಾನು ಮರ್ತಿಲ್ಲ. ನಾನೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ, ಒಳ್ಳೆ ಕೆಲಸ, ಕೈ ತುಂಬ ಸಂಬಳ, ಒಳ್ಳೆ ಸ್ನೇಹಿತರುಗಳು, ಇವತ್ತಿಗೂ ಮರ್ತಿಲ್ಲ. ಒಂದು ಹರ್ಷ ಅಂತ, ಸುದರ್ಶನ್ ಸರ್ ಅಂತಾನೆ ಕರೆಯೋದು ಅವ್ರನ್ನೆಲ್ಲ. ನನಗೆ ಏಕವಚನ ಬರೋಲ್ಲ, ಗೊತ್ತಿಲ್ಲ ಅದು ಕಲಿಸ್ಲಿಲ್ವೋ ಇಲ್ಲ ತಾನಾಗಿ ಬರ್ಲಿಲ್ವೋ ಇನ್ನೊಂದು ಗೊತ್ತಿಲ್ಲ. ಎಲ್ಲರನ್ನು ಸರ್ ಅಂತಾನೆ ಕರೆಯೋದು. ಇವತ್ತಿಗೂ ಒಂದಿಬ್ಬರೇನೋ ಹೋಗೋಬಾರೋ ಅಂತ ಮಾತಾಡ್ತೇನೇನೋ, ಅಪರೂಪ ಹೋಗ್ರಿ ರೀ ಅಂತ ಮಾತಾಡ್ತೇನೆ. ಅಂಥದ್ರಲ್ಲಿ ಒಬ್ಬ ಸ್ನೇಹಿತ ಒಂದು ಕಾರ್ ತಗೊಬಂದ. ರವಿ ಬನ್ರಿ. ನಿಜ ಹೇಳ್ಬೇಕಂದ್ರೆ ಅವತ್ತು ನನಗೆ ಸೈಕಲ್ ಕೂಡ ಇಲ್ಲ. ಆ ಟ್ರೈನಿಂಗ್ ನಡೆಯುವಾಗಲೇ ನಮ್ಮಲ್ಲ ಮನೆಯಿಂದ ನಡ್ಕೊ ಬರ್ತಿದ್ದೆ. ಇಂದಿರಾನಗರದಲ್ಲಿ ಟ್ರೈನಿಂಗು. ಎಲ್ಲ ನಾವೊಂದು 60-65 ಜನ ಇದ್ದೀವಿ. ಚಂದ್ರು ಅಂತೆ, ಯಾರ್ಯಾರೋ ಇದ್ದೀರಿ ಎಲ್ಲ. ಇವತ್ತು ಚಿದಾನಂದ್ ಅಂತೆ, ಇವತ್ತು ಸುದರ್ಶನ್ ಅವರು ತುಂಬ ದೊಡ್ಡ ಕಂಪ್ನಿಯಲ್ಲಿ ತುಂಬ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ. ತುಂಬ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ. ಅವತ್ತು ಕೈ ತುಂಬ ಸಂಬಳ. ಆ ಟ್ರೈನಿಂಗ್ ಬರ್ಬೇಕಾದ್ರೆ ಮನೆಯಿಂದ ಸುಮಾರು ಒಂದು 12 ಕಿಲೋಮೀಟ್ರು ಬೇಗ ನಡ್ಕೊಂಡು ಬಂದ್ಬಿಡ್ತಿದ್ದೆ. ಸಂಜೆ 6 ಗಂಟೆಗೆ ಟ್ರೈನಿಂಗ್, 6-6:30 ಶುರು ಆಗೋದು, 7 ಗಂಟೆಗೇನೋ ಮನೆ ಬೇಗ ಬಿಟ್ಬಿಡ್ತಿದ್ದೆ. ಅದೊಂದು ಶಾರ್ಟ್ಕಟ್ ದಾರಿ ಇತ್ತು ಮನೆಯಿಂದ. ಸೊ ಒಂದು 10 ಕಿಲೋಮೀಟ್ರು 12 ಕಿಲೋಮೀಟ್ರು ಆಗೋದು. ಸುತ್ತಾಕೊಂಡು ಬಸ್ ರೂಟಲ್ಲಿ ಬಂದರೆ 20 ಕಿಲೋಮೀಟ್ರೆ, 10-12 ಕಿಲೋಮೀಟ್ರ್ ಏನು ಅನ್ನಿಸ್ತಿರ್ಲಿಲ್ಲ. ವಾಕಿಂಗ್ ಮೊದಲಿಂದಲೂ ಅಭ್ಯಾಸ ಇತ್ತು. ಸ್ವಲ್ಪ ಗುಂಡ್ಗಿದ್ದೆ, ಸಣ್ಣ ಆಗಬೇಕು ಅನ್ನೋ ಒಂದು ಥಾಟು ಇತ್ತು. ಆರೋಗ್ಯವಂತನಾಗಿರಬೇಕು, ಒಂಥರ ಲಾಂಗ್ ವಾಕ್ ಇಸ್ ಅ ಗುಡ್ ಅನ್ನೋದೊಂದು ನನ್ನ ಇದು. ಅಂಥದ್ರಲ್ಲಿ ನಮ್ಮ ಟ್ರೈನಿಂಗೆಲ್ಲ ಮುಗಿದು ಒಂದು ಕೆಲಸಕ್ಕೆ ಹೋಗಿ ಸೇರಿ ಒಂದು 6 ತಿಂಗಳು 8 ತಿಂಗಳಿಗೆಲ್ಲ ನಮ್ಮ ಕೈ ತುಂಬ ಸಂಬಳ, ಕೈ ತುಂಬ ಅವತ್ತು ತುಂಬ ದೊಡ್ಡ ಸಂಬಳ. ಆದರೆ ನನ್ನ ಹತ್ರ ನಿಜ ಹೇಳಬೇಕು ಅಂದರೆ ನಾನು 100 ರೂಪಾಯಿ ಅಷ್ಟೇ. ಕರೆಕ್ಟಾಗಿ 1ನೇ ತಾರೀಕಿಗೆಲ್ಲ ಸಂಬಳ ಆಗೋದು, 31st. ಆ 100 ರೂಪಾಯಿ ಹೋದ ತಿಂಗಳದ್ದು 100 ರೂಪಾಯಿ ಇಟ್ಕೊಂಡಿರ್ತಿದ್ದೆ. ಈ ತೆಗೆದು ಹೊಸ 100 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅಮ್ಮನಿಗೆ ಕೊಡ್ತಿದ್ದೆ. ಆ 100 ರೂಪಾಯಿ ಅಷ್ಟೇ ನನ್ನ ಖರ್ಚು, ಕೈ ತುಂಬ. ಅಷ್ಟು ತೊಗೊಂಡೋಗಿ ಅಮ್ಮನಿಗೆ ಕೊಟ್ಬಿಡ್ತಿದ್ದೆ. ಮನೇಲಿ ಆ ಥರದ್ದು ಒಂದು ಇತ್ತು, ತಲೆನೋವುಗಳು, ಹೆಣ್ಮಕ್ಳು, ಅವ್ರ ಮಕ್ಕಳು, ಭಾವಂತರುಗಳು, ಇನ್ನೊಂದು ಇತ್ತು ಬಿಡಿ. ಹಿರಿಯರು, ಮನೆ ತುಂಬ 16-18 ಜನ. ಇದೊಂಥರ ಹಂಡೆನಲ್ಲಿ ಒಂದಿಷ್ಟು ತುಪ್ಪ ಹಾಕಿದಾಗೆ ಅನ್ನೋ ಲೆಕ್ಕಾಚಾರ. 100 kg ಪಲಾವ್ನಲ್ಲಿ ಎಷ್ಟು ಒಂದು 100 ಗ್ರಾಮ್ ತುಪ್ಪ ಹಾಕಿದ್ರೆ ಎಲ್ಲಿ ಕಾಣಿಸುತ್ತೆ? ಆ ಥರದ ಬದುಕು. ಎಲ್ಲಿ ನನಗೇನು ಗೊತ್ತಿಲ್ಲ, ಬರೀ ದುಡಿಯೋದು, ತಗೊಬಂದು ಮನೆಗೆ ಕೊಡೋದು, ಇನ್ನೇನು ಗೊತ್ತಿಲ್ಲ. ಬಾ ತಿನ್ನು ಮಲಗೋ. ಅಮ್ಮನೂ ಬೇರೆ ಭಾರ ಹೇಳ್ತಿಲ್ಲ. ಅಂಥದ್ರಲ್ಲಿ ನನ್ನ ಒಬ್ಬ ಸ್ನೇಹಿತ ಕಾರ್ ತೊಗೊಂಡು, ರವಿ ಬನ್ನಿ ಅಂತ. ರಾತ್ರಿ ಒಂದು 11:30-12 ಗಂಟೆ ನಮಗೊಂದು ಬ್ರೇಕು, ನೈಟ್ ಶಿಫ್ಟ್ ಡ್ಯೂಟಿ. ಕೆಳಗಡೆ ಬಂದ್ರೆ ಕಾರು. ನನಗೂ ಆಶ್ಚರ್ಯ, ಯಾರ್ದ್ರಿ ಇದು ಅಂತ. ನಾನು ತಗೊಳ್ಳಿ ಕಾರು ಓಡಿಸಿ ಅಂತ. ನನಗೆಲ್ಲಿ ಮುಟ್ಟೋದು ಕೂಡ ಗೊತ್ತಿಲ್ಲ ನನಗೆ. ಇನ್ನೊಬ್ರು ಕಾರ್ ಮುಟ್ಟೋಕ್ಕೂ ಭಯ. ಏನಾದ್ರು ಸ್ಕ್ರಾಚ್ ಆದ್ರೆ, ಏನಾದ್ರು ಅಂದ್ಕೊಂಡ್ರೆ ಹತ್ತೋಕ್ಕೂ ಭಯ. ಒಂಥರ ಹಿಂದಕ್ಕೆ, ನೀವು ಸುಮ್ಮನಿರಿ ಅಂತ. ನೀವು ಓಡಿಸಿ ನೀವಂತ. ಇಲ್ಲಪ್ಪ ನಂಗೆ ಗಾಡಿ ಓಡ್ಸೋಕೆ ಬರಲ್ಲ, ಕಾರೆಲ್ಲ. ಎಲ್ಲರೂ ಅಂದ್ಕೊಂಡಿದ್ರೆ ನಾವು ದೊಡ್ಡ. ಒಂಥರ ಹಾಗೆ ಕಾಣಿಸ್ತಿದ್ವಿ. ಈಗಲೂ ಹಾಗೆ ಕಾಣಿಸ್ತೇನೆ, ಆಗ್ಲೂ ಹಾಗೆ ಕಾಣಿಸ್ತಿದ್ದೆ. ಇನ್ನೂ ಗಾಂಭೀರ್ಯ. ಆ ಕಾರ್ಪೊರೇಟಲ್ಲಿ ಬೇರೆ. ತಗೊಳ್ಳಿ, ಆ ಪರ್ಸ್ನಾಲಿಟಿಗೆ ಸರಿ ದಪ್ಪ ಇದ್ದೆ. 100 kg ಮೇಲೆ ಇದ್ದೆ, ಹೆಚ್ಚು ಕಡಿಮೆ. ನಾನು ಓಡಿಸ್ತೇನೆ ಅಂತ. ಸರಿ ಓಡಿಸಿಪ್ಪ ಅಂತ ಕುತ್ಕೊಂಡು ಒಂದು ರೌಂಡ್ ಅಷ್ಟೊತ್ತಲ್ಲಿ ನಮ್ಗೊಂದು ಅರ್ಧ ಗಂಟೆ 20 ನಿಮಿಷ ಮಾತಾಡಿದ್ವಿ. HR ಹತ್ರ, ಟೀಮ್ ಹೆಡ್ ಹತ್ರ ಸುತ್ತ ಆಡ್ಕೊಂಡು ಒಂದು ಟೀ ಕುಡಿದು ಮಧ್ಯರಾತ್ರಿನಲ್ಲಿ ಬಂದು ನನಗಂತೂ ಅದನ್ನು ತಪ್ಕೊಂಡ್ರೆ ಹನುಮಂತ ತಪ್ಕೊಂಡಂಗೆ ಆಗ್ಬಿಡ್ತು. ನನ್ನ ರಾಮನ್ ಥರ ಕಣ್ಣಲ್ಲಿ ನೀರು ನನಗೆ ದಳ 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 ಅಂತ. ಬ್ಯೂಟಿಫುಲ್. ಝೆನ್ನು, ಮಾರುತಿ ಝೆನ್ನು. ಖುಷಿಗೆ ನಿಜವಾಗ್ಲು ಯಾಕ್ರಿ ರವಿ ಕಣ್ಣಲ್ಲಿ ನೀರು ಅಂತ. ನನಗೂ ಆನಂದ ಬಾರ್ವ. ಬಾ, ನನ್ನ ಸ್ನೇಹಿತ ತಗೋಬಿಟ್ಟ. ಬ್ಯೂಟಿಫುಲ್ ರೀ. ನನಗೆ ನಾನೇ ತಗೊಂಡಾಗಿದೆ. ಇದಕ್ಕಿಂತ ಆನಂದ ಇನ್ನೇನ್ರಿ? ಇದಕ್ಕಿಂತ ನೀವು ನಂಬೋಲ್ಲ. ಒಂದು 15 ದಿನ, 1 ತಿಂಗಳು ಬರೋದು. ಬಂದಾಗೆಲ್ಲ ಮೆಲ್ಲಗೆ ಒಂದು 10 ನಿಮಿಷ ಬಂದು ಆ ಕಾರ್ನ ನೋಡೋದು. ನನ್ನ ಸ್ನೇಹಿತ ಎಷ್ಟು ಚೆನ್ನಾಗಿ ಕುತ್ಕೊಂಡು ಸೂಟ್ ಹಾಕೊಂಡು ಆ ಟೈ ಹಾಕೊಂಡು ಹಿಂಗೆ ಬಂದು ಹೆಂಗೆ ಕಾಣಿಸ್ತಾನೆ ನೋಡಪ್ಪ. ಬ್ಯೂಟಿಫುಲ್. ಅವ್ನು ಯೋಗ್ಯತೆಗೆ ತಕ್ಕಂಥದ್ದೇ ದೇವ್ರು ಕೊಟ್ಟಿದ್ದಾನೆ. ಚೆನ್ನಾಗಿರ್ಲಿ. ಇನ್ನೂ ದೊಡ್ಡ ಕಾರ್ ತಗೋಬೇಕ್ರಿ, ದೊಡ್ಡ ಮನೆ ತಗೋಬೇಕ್ರಿ. ಮೊನ್ನೆ ಮೆಸೇಜ್ ಹಾಕ್ತೇನೆ, ರವಿ
ಮನೆ ಕಟ್ಟಿದ್ದಾನೆ, ಬರಬೇಕು ಗೃಹ ಪ್ರವೇಶಕ್ಕೆ, ಅಕ್ಷಯ ತೃತೀಯ ದಿನ ಮಾಡ್ಕೊಳ್ರಿ, ಬರ್ತೀನಿ, ಎಲ್ಲಿದ್ರು ಬರ್ತೀನಿ ಅಂತ. ನೋಡಿ, ಜೀವನದಲ್ಲಿ ಇಂಥ ಆನಂದ ಸಿಗೋದೇ ಇಲ್ಲ. ಮುಷ್ಟಿ ಇಷ್ಟೇ, ಆ ಬೇಳೆ ಬೇಯ್ತಿಲ್ಲ ಅಂದ್ರೆ ಇಷ್ಟೇ ಎಣ್ಣೆ. ಆದ್ರೆ ಇವತ್ತು ನಮ್ಗೆ ಹಂಗಲ್ಲ. ನಾನು ನೋಡಿದ್ದೇನೆ ಇನ್ನು ಬೇರೆ 4-5 ಜನ, ಕಾರ್ ತಗೋಬಿಟ್ಟಿದ್ದಾನೆ ಇವನು, ಸೈಕಲ್ ತಗೋಬಿಟ್ಟಿದ್ದಾನೆ ಇವನು, ಬೈಕ್ ತಗೋಬಿಟ್ಟಿದ್ದಾನೆ ಇವನು. ನಮಗೆ ಆನಂದ ಪಡೋಕೆ ಬರಲ್ಲ ರೀ. ಇನ್ನೊಬ್ಬರ ಆನಂದದಲ್ಲಿ ನೀವು ಇದ್ದೀರಂದ್ರೆ ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇನ್ನೊಬ್ಬರು ಏನಾದ್ರೂ ಸಕ್ಸಸ್ ಪಟ್ಟಾಗ, ಇನ್ನೊಬ್ರು ಏನಾದ್ರೂ ಅಚೀವ್ಮೆಂಟ್ ಮಾಡಿದಾಗ ನೀವು ಚಪ್ಪಾಳೆ ತಟ್ಟು ನೋಡಿ, ಅದರ ಆನಂದ ಬೇರೆ. ಇರ್ಲಿ, ಅವರ ಯೋಗ, ಅವರ ಯೋಗ್ಯತಾ, ಅವರ ಪರಿಶ್ರಮ, ಅವರ ಕರ್ಮ, ಅವರ ಯೋಗ್ಯತಾ ಬಲ, ದೈವ ಬಲ, ಆ ಆನಂದಕ್ಕೆ ಮೀರಿದೀನಿ ಯಾವುದೂ ಇಲ್ಲ. ನೆನಪಿಟ್ಕೊಳ್ಳಿ, ಬ್ಯೂಟಿಫುಲ್. ಒಂಚೂರು ಬದಲಾಗಿ ಜೀವನದಲ್ಲಿ ಒಂದೇ ಒಂದು ಚೂರು ಅಡಿಗೆ ಮಾಡುವಾಗ ಒಂದು ಚೂರು ಆ ಎಣ್ಣೆ ಅರಿಶಿನ ಇನ್ಮೇಲೆ ಹಾಕ್ಕೊಳ್ಳಿ. ಮುಷ್ಟಿಯಷ್ಟು ಪ್ರೀತಿ ಯಾರೋ ಪಕ್ಕದಲ್ಲಿ 70 ತೃಪ್ತಿಯಾಗಿ ಮಗು ಪಡೆದ್ರು ಗುಡ್ ಕಣೋ. ನಾವು ಎಷ್ಟು ಪಡೆದಿದ್ದೀವಿ ನಮಗೆ ಗೊತ್ತಿದೆ. ನಾನು SSLC ಫೇಲು, ಫಸ್ಟ್ PUC ಫೇಲು, ಸೆಕೆಂಡ್ PUC ಫೇಲು, ಫಸ್ಟ್ BCom ಫೇಲು, ಸೆಕೆಂಡ್ BCom ಫೇಲು, ಫೈನಲ್ BCom ಫೇಲು, ಫಸ್ಟ್ ಇಯರ್ MCom ಫೇಲು, ಸೆಕೆಂಡ್ ಇಯರ್ MCom ಫೇಲು. ಅಯ್ಯೋ ರಾಮ. ಫಸ್ಟ್ ಇಯರ್ MBA ಫೇಲು, ಸೆಕೆಂಡ್ ಇಯರ್ MBA ಫೇಲು. ಅದೆಲ್ಲ ಇಲ್ಲ. ಎಪ್ಪತ್ತೇನಾ? ನನ್ನ ಮಕ್ಕಳ ಹತ್ರ ನಾನು ಇವತ್ತಿನವರೆಗೂ ನಂಬರ್ ಕೇಳಿಲ್ಲ. ಗುಡ್ ಗುಡ್ ಅಂತ ಹೇಳ್ತೇನೆ. ಚಿಟಿಕೆ ಎಷ್ಟು ಇಲ್ಲ ಇಲ್ಲ, ಒಂದೇ ಒಂದು ಚೂರು ಹರಿದ್ ನೋಡಿ ಕೆಡೋಗ್ಬಿಡುತ್ತೆ. ಹಾಕ್ತಿರ ಆ ಒಂದು ಅರಿಶಿನ, ಆ ಒಂದು ಎಣ್ಣೆ, ಆ ಬೇಳೆ ಗಟ್ಟಿಯಾಗಿದ್ದು ಬಿಡುತ್ತೆ, ಸಿಗೋಲ್ಲ ಅವೆಲ್ಲ. ಇವತ್ತಿಗೂ ಆ ಗೆಳೆಯರುಗಳು ಹಾಗೇ ಇಟ್ಕೊಂಡಿದ್ದಾನೆ. ಸಿಕ್ಕಾಗ ಆ ಮಾತು, ಆ ವಿಶ್ವಾಸ. ಅವತ್ತು ಒಂದು ಪುಟ್ಟ ಅರಿಶಿನ ಹರ್ಷ ತಗೊಂಡ, ಸುದರ್ಶನ್ ಸರ್ ತಗೊಂಡ್ರು, ನಮ್ ಸುನಿಲ ತಗೊಂಡ, ಒಬ್ಬೊಬ್ಬರ ನೋಡ್ತಿದ್ರೆ ನನ್ಗೆ ಹೇಳೋರಿ, ಏನ್ರಿ ನೀವು ಅಂತ. ನಮಗ್ ಕಾರ್ ಓಡ್ಸಕ್ ಬರೋದಿಲ್ಲ, ಸುಮ್ಮನೆ ನಮ್ಮ ಮನೆ ಹತ್ರ ಕಾರ್ ನಿಲ್ಸೋಕ್ಕೂ ಜಾಗ ಇಲ್ಲ, ಅದು ಬೇರೆ ಕಷ್ಟ ಇದೆ. ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಮನೆ, ಬಂದವರೆಲ್ಲ ಗೀಚಿ ಪಾಚಿ ಮಾಡ್ಬಿಡ್ತಾರೆ, ಅಮ್ಮ ಬೈತಾರೆ, ಸುಮ್ಮನೆ ನಿನ್ಗೇನು ಅಂತ ಹೇಳ್ಬಿಟ್ಟು ಅಂತ. ಒಳಗಡೆ ಗುಜರಿ ಶೋಕಿ ಬೇಕೇನೋ ನಿನಗೆ ಅಂತ. ಕಾರ್ ತಗೊಳ್ಳೋದು ಅವತ್ತೇನು ದೊಡ್ಡ ಕಷ್ಟ ಆಗಿರ್ಲಿಲ್ಲ. ನಾನು ಕಾರಲ್ಲಿ ಓಡಾಡೋದ್ರೆ ಅಮ್ಮ ಇನ್ನೂ ಖುಷಿ ಪಟ್ಟಿರೋದೇನೋ ಅವತ್ತು. ಆದರೆ ಅಳತೆಗೆ ಮೀರಿದಂತ ಬಟ್ಟೆ ಹೊಲಿಸ್ಕೊಳ್ಳಿಕ್ಕೂ ಹೋಗಬಾರದು. ನಾವು ಮಾಡ್ಕೊಳ್ಳೋದೇ. ಇವತ್ತು ತುಂಬಾ ಮನೆಗಳಲ್ಲಿ ಇವತ್ತು ಸರ್ ನನಗೆ ದುಡ್ಡು ಉಳಿತಿಲ್ಲ, ತುಂಬಾ ಖರ್ಚಾಗುತ್ತೆ. 300 ರೂಪಾಯಿ ಶರ್ಟ್ ಹಾಕೊಂಡ್ರೆ ನಮ್ದೇನು ಕೆಟ್ಟೋಗಲ್ಲ. 3000 ರೂಪಾಯಿ ಶರ್ಟ್ ಏನಕ್ಕೆ ಬೇಕು? ಅದ್ಯಾವುದೋ ಬ್ರ್ಯಾಂಡೆಡ್ ಶೂಗಳು ಬರ್ತವೆ, 10,000, 15,000, 20,000 ಏನಕ್ಕೆ ಬೇಕು? ನಾನು ಇವತ್ತಿಗೂ ಹಾಕೋದು 600 ರೂಪಾಯಿ ಚಪ್ಪಲಿನೇ, 800 ರೂಪಾಯಿ ಚಪ್ಪಲಿನೇ. ಇವತ್ತು ನೋಡಿ, ಇದು ಎಷ್ಟು ಗೊತ್ತಾ? ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡೋಲ್ಲ, 400 ರೂಪಾಯಿ ಇರ್ಬೋದೇನೋ. ಒಂದು 30ರಿಂದ 40 ತರಿಸಿ ಇಟ್ಕೊಬಿಟ್ಟಿದ್ದಾನೆ ಬ್ರಹ್ಮಾನಂದ. ಯಾವುದೇ ಡ್ರೆಸ್ಸು ಮತ್ತೆ ಹಾಕಿದ್ರೆ ಒಂಥರ ಆಭಾಸ ಕಾಣಿಸುತ್ತೆ. ಬಿಳಿ ಹಾಕ್ತಿದ್ದಾನೆ, ನನ್ ಕಂಫರ್ಟಬಲ್ ನಾನಿದ್ದೇನೆ. ಯಾರಿಗೂ ಯಾಕೆ ತೋರ್ಸೋಕೆ ಹೋಗ್ತೀರಾ ನಿಮ್ಮ ಇದನ್ನ? ನಿಮಗ್ ಮೀರಿದವ್ರು ಎತ್ತರದವ್ರಿದ್ದಾರೆ, ಅವ್ರಿಗೆ ಮೀರಿದವ್ರು ಎತ್ತರದವ್ರಿದ್ದಾರೆ, ಅವ್ರಿಗೆ ಮೀರಿದ ಎತ್ತರದವ್ರಿದ್ದಾರೆ. ನೋಡಿ, ಕೆಲವು ರಂಗದಲ್ಲಿ ತೋರಿಸ್ಕೊಳಕ್ ಅದು ಬೇಕು. ಕಲಾರಂಗ ಅವ್ರ ಹಂಗೆ ಬರ್ಬೇಕು, ದೊಡ್ಡ ಕಾರು ಒಂಥರ ಜಿಗಿ 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 ಅಂತ ಬರ್ಬೇಕು. ನಿಜವೇ ಬಿಟ್ಬಿಡಿ. ತುಂಬಾ ಎತ್ತರಕ್ಕೆ ಹೋದವ್ರು ಅದೆಲ್ಲ ಮಾಡೋದಿಲ್ಲ, ತುಂಬಾ ಸಿಂಪಲ್ ಆಗ್ಬಿಡ್ತಾರೆ. ಒಂದು 60-70 ದಾಟ್ತಿದ್ದಾಗೆ ಅವ್ರಿಗೆ ಗೊತ್ತಾಯ್ತು, ಈ ವಯಸ್ಸು, ಈ ಅಂದ, ಈ ಚಂದ, ಈ ಹೆಸರು, ಇದು ನಾನ್ ಕಷ್ಟಪಟ್ಟು ಬಂದಿದ್ದಲ್ಲ. ಇವತ್ತಿಗೂ ನೋಡಿ, ನಟ ಚಿರಂಜೀವಿ ಅವರಿಗೆ ಒಂದು ಅಭ್ಯಾಸ ಇದೆಯಂತೆ. ಶಾಂಪು ಬಾಟ್ಲು ಖಾಲಿ ಆಯ್ತು ಅಂದ್ರೆ ನನ್ನ ಮನೇಲಿ ನಾನು ಅದನ್ನ ಮಾಡ್ತೀನಿ. ನಮ್ಮ ಮಿಸ್ಸಸ್ಸಿಗೆ ನೋಡ್ತಿರ್ತಾರೆ, ಅವರು ನನಗ್ ಮೀರಿದವರು. ಪೇಸ್ಟ್ ಕಟ್ ಮಾಡಿಬಿಟ್ಟು ಖಾಲಿ ಹಾಕಿದ್ರೆ ಅದನ್ನೆಲ್ಲ ಲಾಸ್ಟಲ್ಲಿ ಇಷ್ಟ. ಬೇರೆಯವ್ರಿಗೆ ಒಂಥರ ಅಭಾಸ ಅನ್ಸುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ನಮ್ಮನ್ನ ಇನ್ನೂ ಬಿಟ್ಟಿಲ್ಲ. ಎತ್ತರಕ್ಕೆ ಹೋಗಿದ್ರು ಕೂಡ ಶಾಂಪು ಖಾಲಿ ಆಗಿದೆ ಅಂತ ಗೊತ್ತು, ಆದ್ರೂ ಸ್ವಲ್ಪ ನೀರ್ ಹಾಕ್ಬಿಟ್ಟು ಶೇಕ್ ಮಾಡ್ಬಿಟ್ಟು ಅನ್ಕೊಂಡಿಂಗ
ಚಿರಂಜೀವಿ ಮಾಡ್ತಾರಂತೆ. ಎಷ್ಟಕ್ಕಿದ್ದಾರೋ ಗೊತ್ತಿಲ್ಲ. ಅವ್ರ ತಂದೆ ಚಿರಂಜೀವಿ ಅವರಿಗೆ ಬೈಯೋರಂತೆ. ಓಡೋಗ್ಬಿಟ್ಟು BCom ಓದ್ತಿರ್ಬೇಕಾದ್ರೆ ತಂದೆಗೆ ಆಸೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ. ಮಗನ ಹೇಗಾದ್ರೂ ಅವತ್ತಿನ ಕಾಲಕ್ಕೆ ಬ್ಯಾಂಕಿಂಗ್ ಹುದ್ದೆಗಳು, ಬ್ಯಾಂಕಿಂಗ್ ಕೆಲಸ ಅಂದ್ರೆ ತುಂಬಾ ಗೌರವ. BCom ಅನ್ನೋದು ಇವತ್ತು ರೆಸ್ಪೆಕ್ಟ್ ಏನ್ ಬರ್ತಿದೆ, BCom, BBM, MBA, MFA, ಮಾಸ್ಟರ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್, ಚಾರ್ಟರ್ಡ್ ಅಕೌಂಟೆನ್ಸಿ, ICWA, ಇದೆಲ್ಲ ಏನೇನ್ ಬರ್ತಿದೆ ಅವತ್ತಿನ ಕಾಲಕ್ಕೂ ಇತ್ತು. ಇವತ್ತಂತೂ 3 ಪಟ್ಟು ವ್ಯಾಲ್ಯೂ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅವತ್ತು ಇತ್ತು. ಫಸ್ಟ್ ಬ್ಯಾಂಕ್ ತಗೊಳ್ಳೋರು. ತಂದೆಗೆ ಆಸೆ, ಓಡೋಗ್ಬಿಟ್ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕೋಬಿಟ್ರು. ಆಕ್ಟಿಂಗ್ ಹುಚ್ಚು, ಏನೋ ಒಂದು ಪ್ರಭಾವ, ಫೋರ್ಸು ಜಾತಕದಲ್ಲಿ ಇತ್ತು, ಪುಣ್ಯಾತ್ಮನ ಜಾತಕದಲ್ಲಿ. ತಂದೆ ನೋವಿಂದ, ಏನಪ್ಪ ನಿನ್ನ ಒಳ್ಳೆ ಅಕೌಂಟೆಂಟ್ ಮಾಡಬೇಕು, CA ಓದಿಸ್ಬೇಕು, ಆಡಿಟರ್ ಮಾಡಿಸ್ಬೇಕು ಅಂತೆಲ್ಲ ಅಂದ್ಕೊಂಡ್ರೆ, ಬ್ಯಾಂಕ್ ಅಧಿಕಾರಿ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಾಡಿಸ್ಬೇಕು, ಟ್ಯಾಕ್ಸ್ ಆಫೀಸರ್ ಮಾಡಿಸ್ಬೇಕು ಅಂತ ನಾನು ಏನೇನೋ ಕನಸು ಕಂಡಿದ್ರೆ ನೀನು ಇದೇನೋ ಅಂದ್ರಂತೆ. ನೋಡಿ, ಆಗುತ್ತಾನೆ ಹೆಜ್ಜೆ ಇಟ್ಟಂಥದ್ದು ಆ ಗಮ್ಯ, ಆ ಗುರಿ, ಆ ಕನಸು, ಆ ಛಲ ನೋಡಿ ಬಿಟ್ಟಿಲ್ಲ. ಹಾಗಂದ್ರಂತೆ, ಅಪ್ಪ ನೀನೇನು ಯೋಚನೆ ಮಾಡಬೇಡ, ಒಂದು ಕಾಲಕ್ಕೆ ನಾನು ಎಷ್ಟು ದೊಡ್ಡವನಾಗ್ತೀನಿ ಅಂದ್ರೆ ನನ್ನ ಹತ್ರ ಎಷ್ಟು ಅಕೌಂಟೆಂಟ್ಗಳು ಕೆಲಸ ಮಾಡ್ತಿರೋ ನೀನೇ ನೋಡಿವಿ ಅಂತೆ. ನಂಬಲ್ಲ. ಇವತ್ತು ಅವ್ರ ಹತ್ರ ಎಷ್ಟು ಆಡಿಟರ್ಗಳು ಕೆಲಸ ಮಾಡ್ತಿದ್ದಾರೋ, ಎಷ್ಟು ಅಕೌಂಟೆಂಟ್ಗಳು ಕೆಲಸ ಮಾಡ್ತಿದ್ದಾರೋ. ಒಂದು ಮುಷ್ಟಿಯಷ್ಟು, ಆ ಒಂದು ಚಿಟಿಕೆಯಷ್ಟು ಅರಿಶಿನ, ಚಿಟಿಕೆಯಷ್ಟು ಎಣ್ಣೆ ಹದವಾಗಿ ಬೇಯಿಸುತ್ತೆ. ಬೇಕು ನಮ್ಗೊಂದು ಅವಮಾನ. ಅಯ್ಯೋ, ಮಿಡಲ್ ಕ್ಲಾಸಲ್ಲಿ ಹುಟ್ಟೋದು ತುಂಬಾ ಪುಣ್ಯವಂತಿಕೆ ರೀ. ನಿಮಗೆ ತುಂಬಾ ಜನ ಗೊತ್ತಿಲ್ಲ. ಮಿಡಲ್ ಕ್ಲಾಸ್ ಇಸ್ ದ ಬ್ಯೂಟಿಫುಲ್. ನಮಗೆ ನಾವು ದೊಡ್ಡ ಕಾರ್ ತಿಳಿಬಹುದು, ನಡ್ಕೊಂಡು ರೋಡಲ್ಲಿ ಹೋಗ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಹಿಂಗೆ ಆರಾಮ್ಸೆ ಕುತ್ಕೋಬೋದು. ತುಂಬಾ ದೊಡ್ಡವರಾಗಿ ನೋಡಿ, ನಾನು ಕುತ್ಕೊಳ್ಳಾರೆ, ನಾನು ಬರ್ಲಾರೆ, ನಾನು ಪಾನಿಪುರಿ ಹೊರಗಡೆ ತಿಂದು ಎಷ್ಟೋ ವರ್ಷ ಆಗುತ್ತೆ, ನಾನು ನೆಮ್ಮದಿಯಾಗಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಯೂ ಎಷ್ಟೋ ವರ್ಷ ಆಗಿದೆ, ನಾನು ನೆಮ್ಮದಿಯಾಗಿ ಒಂದು ಮೂವಿಗೆ ಹೋಗಿ ಪರಿವಾರದ ಜೊತೆ, ನನ್ನ ಹೆಂಡತಿ ಜೊತೆ, ಮಕ್ಕಳ ಜೊತೆ, ಕುಟುಂಬದ ಜೊತೆ ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ, ಆಗೋಲ್ಲ. ನೆಮ್ಮದಿಯಾಗಿ ನಿಮ್ಮ ತರ ಬಸ್ಸಲ್ಲಿ ಕುತ್ಕೊಂಡು ಹೋಗ್ಲಿಕ್ಕೆ ಬಿಡೋಲ್ಲ. ಅಲ್ಲ, ನನಗಿಷ್ಟವೇ, ಸುತ್ತಮುತ್ತಲಿರೋರು ಬಿಡೋಲ್ಲ. ಮಿಡ್ಲ್ ಕ್ಲಾಸ್ ಲೈಫ್ ಇದೆಯಲ್ಲ, ಎಲ್ಲಿ ಬೇಕಾದ್ರೆ ತಿನ್ಬೋದು. ಒಂಚೂರು ದುಡ್ಡು ಸೇರಿಸ್ಕೊಂಡು ಒಂದು ದೊಡ್ಡ ಹೋಟ್ಲಿಗೆ ಹೋಗಿ ಬರ್ಬೋದು ನೀವು, ನಮ್ಗೇನು ಅನ್ಸಲ್ಲ. ತುಂಬಾ ದೊಡ್ಡವರಾದವ್ರು ನಮ್ಗೇನು ಅನ್ಸಲ್ಲ. ಅದೇ ನಾರ್ಮಲ್ ಬಿಟ್ಬಿಡು, ಬರ್ತೀವಿ, ತಿಂತೀವಿ, ಮಲಗ್ತೀವಿ. ಫಾರ್ ಅಸ್ ನಥಿಂಗ್. ಅದೊಂದು 4 ಆಣೆ, ನಿಮಗದು 400 ಆಣೆ. ಹಾಗೆ ಮಾರನೇ ದಿನ ಇಳಿದು ನೀವು ಫುಟ್ಪಾತಲ್ಲಿ ಪಾನಿಪುರಿ ತಿನ್ಬಲ್ರಿ, ನಮ್ಗೆ ಹಂಗಾಗೋಲ್ಲ. ಚಿಟಿಕೆಯಷ್ಟು ಎಣ್ಣೆ, ಚಿಟಿಕೆಯಷ್ಟು ಅರಿಶಿನ, ಒಂದೇ ಒಂದು ಆಲೂಗಡ್ಡೆ ಉಪ್ಪು ಜಾಸ್ತಿ ಆಗಿದೆ ಅಂದ್ರೆ ನೀವು ಬದುಕು ಕಟ್ಟಬಲ್ರಿ. ದ ಮಿಡಲ್ ಕ್ಲಾಸ್ ಲೈಫ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್. ಹೌದು, ನಾನು ಒಂದಿನ ಹಿಂಗೆ ಹಾಕ್ತೀನಿ, ನಾನು ಇನ್ನೊಂದು ದಿನ ಪ್ಲೇನ್ ಹತ್ತೀನಿ, ನಾನು ಇನ್ನೊಂದು ದಿನ ರೆಸಾರ್ಟ್ಗೆ ಹೋಗ್ತೀನಿ, ನಾನು ಇನ್ನೊಂದು ದಿನ ಒಂದು ಹೆಲಿಕಾಪ್ಟರ್ ಹತ್ತೀನಿ, ನಾನು ಇನ್ನೊಂದು ದಿನ. ಆ ನಶೆ ಇದೆಯಲ್ಲ, ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ನಾನು ಯಾರ್ಯಾರು ಶಿಪ್ಪಲ್ಲಿ ಹೋಗಿದ್ರಂತೆ ಟ್ರಿಪ್ಪು, ಹಿಂಗೆ ಈ ಥರ ಎಲ್ಲರ ಜೊತೆ. ತುಂಬಾ ದೊಡ್ಡವ್ರು ಅನುಭವಿಸೋಕ್ಕಾಗಲ್ಲ. ಭಯದಲ್ಲೇ ಬಿದ್ದು ಸಾಯೋದು ನಾವು ಭಯದಲ್ಲೇ ಬಿದ್ದು ಸಾಯೋದು. ನಾವು ಕೆಮ್ಮು ಹಂಗಿಲ್ಲ, ಅಳೋ ಆಗಿಲ್ಲ, ಎಳೋ ಆಗಿಲ್ಲ, ಇದೆಲ್ಲ ನಡೆಯುತ್ತೆ. ಇನ್ನು ಮೇಲೆ ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆಗಿದೆ, ಆಲೂಗಡ್ಡೆ ಒಂಚೂರು ಹಾಕ್ಕೊಳ್ಳಿ, ಖುಷಿ ಪಡಿ. ಈ ಥರದ್ದೆಲ್ಲ ಯೋಚನೆ ಮಾಡಬೇಡಿ. ನಿಮ್ಮಲ್ಲೂ ಆ ಶಕ್ತಿ ಇದೆ. ಅಡಿಗೆಯಲ್ಲಿ ಇನ್ನು ಮೇಲೆ ಉಪ್ಪು ಹೆಚ್ಚಾದರೆ ಆಲೂಗಡ್ಡೆ ಹಾಕ್ಕೋತೀರಿ ಅಂತ ಅನ್ಕೋತೇನೆ. ನೀವು ಮಾಧವರು, ಮಂಗ ಮಾನವ ಮಾಧವ, ಮಾಧವ ಸ್ಥಾಯಿ ನಿಮ್ಮದು. ಇಂಥದಕ್ಕೆಲ್ಲ ಉಪ್ಪು ಜಾಸ್ತಿ ಆಯಿತು ಅಂತ ಕೊರಗಬೇಡಿ, ಹತ್ತಬೇಡಿ, ಬಂದಬೇಡಿ, ಕೊರಗಬೇಡಿ, ತೆಗೆದುಬೇಡಿ. ಜಗಳ ಆ ನಿಮಿಷಕ್ಕೆ ತೆಗೆದುಬೇಡಿ, ಬೇಸರ ಆ ನಿಮಿಷಕ್ಕೆ ತೆಗೆದುಬೇಡಿ. ಎಸ್, ಫೀಲ್ ಪ್ರೌಡ್, ನಾನೊಬ್ಬ ಮಿಡಲ್ ಕ್ಲಾಸ್ ಅನ್ನತಕ್ಕಂಥದ್ದು. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ
ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ ಚೆನ್ನಾಗಿದೆ. ರಕ್ಷಣಾ ಇಲಾಖೆ ನೋಡಿ, ಯಾಕಂದ್ರೆ ಚಂದ್ರ ಕುಜನ್ ಜೊತೆ, ಶನಿ ಜೊತೆ, ಮುಖ್ಯವಾಗಿ ಕುಜ ಶನಿ ಜೊತೆ ಕೂತಿದ್ದಾನೆ. ಬಲಾಢ್ಯ ಸ್ಥಾನ, ವಿಪರೀತ ಬಲ, ವಿಪರೀತ ಅಧಿಕಾರ, ಏನು ಬೇಕಾದರೂ ಸಮಥಿಂಗ್ ಮಿಲಿಟ್ರಿ, ರಿಟೈರ್ಡ್ ಆಗಿ ಬಂದಿದ್ರೆ ಬೇರೆ ಏನು ಕೆಲಸ, ಲೇಬರ್ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಮ್ಯಾನೇಜ್ಮೆಂಟ್, ತುಂಬ ದೊಡ್ಡ ದೊಡ್ಡ ಸ್ಟೀಲ್ ಫ್ಯಾಕ್ಟ್ರಿಗಳು, ಕೆಮಿಕಲ್ ಫ್ಯಾಕ್ಟ್ರಿಗಳು, ಫರ್ಟಿಲೈಸರ್ಗಳು, ರಸಗೊಬ್ಬರಗಳು, ಮೈನಿಂಗು, ಗ್ರಾನೈಟು, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ನು, ರಕ್ಷಣಾ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಅದ್ಭುತ. ಟ್ರೇಡಿಂಗ್ ಈ ವಾರ ಆದಷ್ಟು ಬುಧ ವಕ್ರ ಇರೋದ್ರಿಂದ ಗುರು ಜೊತೆ ಸೇರಿರೋದ್ರಿಂದ ಮನಿ ಡಬಲ್ ಸಿಕ್ಕಾಕೋತೀರಾ, ದಿಢೀರ್ ದುಡ್ಡು ಕಳ್ಕೋತೀರಾ, ದಿಢೀರ್ ಲಾಭ ಕಳ್ಕೋತೀರಾ, ಸ್ಟಾಕ್ ಮಾರ್ಕೆಟ್ ಕಳ್ಕೋತೀರಾ. ಜಾಗ್ರತೆ ಜಾಗ್ರತೆ. ಲಾಂಗ್ ಟರ್ಮ್ ಶನಿ ಬಂದು 11ನೇ ಮನೆ, ಒಂದು 5 ವರ್ಷ 10 ವರ್ಷ ಹಾಕ್ಬಿಟ್ಬಿಟ್ಟಿದ್ದಾನೆ ಒಂದು ಜಾಗದಲ್ಲಿ, ಒಂದು ಸ್ವಲ್ಪ ಬಂಗಾರದಲ್ಲಿ ಹಾಕ್ಬಿಟ್ಬಿಟ್ಟಿದೆ, ಒಂದು ಫಿಕ್ಸ್ಡ್ ಡೆಪಾಸಿಟ್ ಹಾಕ್ಬಿಟ್ಬಿಟ್ಟಿದೆ. ಈ ಥರ ಮಾಡಿ ಶಾರ್ಟ್ಕಟ್ ದುಡ್ಡು, ದಿಢೀರ್ ದುಡ್ಡು, ದಿಢೀರ್ ಲಾಭ, ಕ್ರಿಪ್ಟೋ ಕರೆನ್ಸಿ, ಬಿಟ್ ಕಾಯಿನು, ಇನ್ನೊಂದೇನೋ ಲಾಭ ಬಂದಿದೆ, ನಿಮ್ಗೇನೋ ಲಾಟ್ರಿ ಹೊಡೆದಿದೆ, ಇನ್ನೊಂದೇನೋ ಫೋನ್ ಬಂತು. ಜಾಗ್ರತೆ, ಹೋಗಬೇಡಿ. ವೃಷಭ ರಾಶಿ ಬ್ಯೂಟಿಫುಲ್ ವಾರ. ರಾಜಕೀಯದಲ್ಲಿದ್ದೀರಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಆಮೇಲೆ ಚಿತ್ರರಂಗ, ಮಾಧ್ಯಮ ರಂಗ, ಆ್ಯಕ್ಟಿಂಗು, ಹೊಸದೊಂದು ಯೋಚನೆ, ಹೊಸ ಮೀಡಿಯಾ, ಹೊಸ ಪ್ಲ್ಯಾನಿಂಗ್, ಹೊಸ ಪಬ್ಲಿಕೇಶನ್, ಹೊಸ ಪ್ರಿಂಟಿಂಗ್, ಆಮೇಲೆ ಹೊಸ ಚಾನೆಲ್ಸ್ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರ, ಹೊಸ ಬಿಸ್ನೆಸ್ ಆರಂಭ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ, ಹೋಟೆಲ್ಲು, ಥಿಯೇಟರು, ಕ್ಲಬ್ಬು, ಖುಷಿ ಪಡಿಸೋ, ಕುಣಿಸೋ, ನಶೆ ಕೊಡುವಂತಹ ಒಂದು ಪದಾರ್ಥಗಳು, ಡ್ರಿಂಕ್ಸು, ಲಿಕ್ಕರ್ ಬಿಸ್ನೆಸ್ಸು, ಎಲ್ರಿಗೂ ಹೊಲಿಯಲ್ಲ ಮಕ್ಕಳೇ, ಎಲ್ರಿಗೂ ಬಂಗಾರದ ಬಿಸ್ನೆಸ್ ಹೊಲಿಯಲ್ಲ, ಎಲ್ರಿಗೂ ಹೊಲಿಯಲ್ಲ, ಎಲ್ರಿಗೂ ಬೆಳ್ಳಿದು ವ್ಯಾಪಾರ ಹೊಲಿಯಲ್ಲ, ಎಲ್ರಿಗೂ ವುಡನ್ ಫ್ಯಾಕ್ಟ್ರೀಸು, ಮರದ ಕೆತ್ತನೆ, ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗು, ದೊಡ್ಡ ದೊಡ್ಡ ಆಂಟಿಕ್ ವಸ್ತುಗಳ ಮಾರಾಟ, ಕಸೂತಿ ವಸ್ತುಗಳ ಮಾರಾಟ, ತಯಾರಿಕೆ, ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಆಟೋಮೊಬೈಲ್ ಇಂಡಸ್ಟ್ರಿ, ಲಕ್ಸುರಿ ವೆಹಿಕಲ್, ದೊಡ್ಡ ದೊಡ್ಡ ಕಾರು, 3 ಕೋಟಿ 5 ಕೋಟಿ 1 ಕೋಟಿ ಈ ಥರದ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಲ್ಲ ಆ ಥರದ ಶೋರೂಮ್ ಇಟ್ಕೊಂಡಿದ್ದೀರಾ, ಇಲ್ಲ ಆ ಥರದ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿ ವಿಪರೀತ ಬುದ್ಧಿ ಓಡ್ತಿರುತ್ತೆ, ಹುಷಾರು. ನಾನು ಮಾಡಿದ್ ಸರಿ, ನನಗೆ ಗೊತ್ತಿದ್ ಸರಿ, ನಾನು ಹೇಳಿದ್ ಸರಿ, ಇಲ್ಲವೇ ಇಲ್ಲ. ಮೊದಲು ಅದನ್ನು ತೆಗೀರಿ. ನನ್ನ ಆಲೋಚನೆ ಸರಿ ಇಲ್ಲ, ನನ್ನಿಂದಲೇ ಎಲ್ಲ ಇಲ್ಲ, ನಾನು ಮಾಡಿದ್ದೆ ಇಲ್ಲ, ಇಲ್ಲ 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 ಇಲ್ಲ. ಪ್ರಕೃತಿಯ ಶಕ್ತಿ ನಮಗೆ ಗೊತ್ತೇ ಇಲ್ಲ. ನಾವೇನು ಅನ್ಕೋತೇವೆ ಗೊತ್ತಾ? ಇಟ್ಸ್ ಮೈ ಪ್ಲಾನ್. ಇಲ್ಲ, ಅಂಬಾನಿಯನ್ನು ಮೀರಿಸುವಂತ ವ್ಯಕ್ತಿಗಳು ಆ ಕಾಲಕ್ಕೆ ಇದ್ರು. ಅವ್ರಿಗೆ ಕಾಂಪಿಟೇಟರ್ ಅಲ್ಲ, ಅವ್ರನ್ನ ನೆನೆಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಬಾಂಬೆ ಡೈಯಿಂಗ್ ಅನ್ನೋ ಒಂದು ಕಂಪನಿ ಕೇಳಿದ್ದೀರಾ? ಬಾಂಬೆ ಡೈಯಿಂಗ್ ಸೂಟ್ ಕೇಳಿದಿರಲ್ವಾ? ಬಾಂಬೆ ಡೈಯಿಂಗ್ದು ಟವಲ್ಸ್ ಕೇಳಿದಿರಲ್ವಾ? ಹೌದಲ್ವಾ? ವಿಪರೀತ ಈ ರೀತಿ ನೋಡ್ಬೇಕಿತ್ತು. ಯಾರು ಗೊತ್ತಾ? ಅಂಬಾನಿ, ಇನ್ಯಾರು ಅಲ್ಲ, ಧೀರುಭಾಯಿ ಅಂಬಾನಿ. ಈ ರೀತಿ ಕನಸಲ್ಲೂ ನೆನೆಸ್ಕೊಳ್ಳಿಕ್ಕಾಗಲ್ಲ. ಬಾಂಬೆ ಡೈಯಿಂಗ್ ಮಟ್ಟಕ್ಕೆ ನುಸ್ಲಿವಾಡಿ ಅಂತ ನಾವೇನು ಮಾತಾಡ್ತೇವೆ, ಎಸ್, ಇವತ್ತು ಪಂಜಾಬ್ ಕಿಂಗ್ಸ್ ಅಂತ ಏನು ಟೀಮ್ IPL ಆಡ್ತಿದೆಯಲ್ಲ, ಅವ್ರಿಗೆ ಸೇರಿದ ಕಂಪನಿ. ಆ ಅಗಾಧತೆ ಅಂತ ಒಂದು ಬಾಂಬೆ ಡೈಯಿಂಗ್ ಇವತ್ತು ಎಲ್ಲಿದೆ ನಿಮಗೆ ಗೊತ್ತಿದೆ? ಅಂಬಾನಿ ಕಂಪನಿ ಮುಂದುಗಡೆ. ಇವರು ಚರಿತ್ರೆ, ಇವರದು ಚರಿತ್ರೆ. ಕಿಂಗ್ಸ್ ಇವರು, ರಾಜ ಮಹಾರಾಜರುಗಳು ಅನ್ನೋ ತರ. ಇದು ಯಾರು ಗಲ್ಲಿ ಲಡ್ಕ. ಹಾಗಾದ್ರೆ ಯಾವುದ ಶಕ್ತಿಯ ಮಟ್ಟಕ್ಕೆ ಕರ್ಕೊಂಡು ಹೋಗಿರೋದು? ಈ ಅಗಣಿತ ಸಂಪತ್ತು, ಈ ಅಗಣಿತ ಅಧಿಕಾರ. ಹೌದು, ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವಿಲ್ಲದೆ ನಡೆಯೋಲ್ಲ. ಹೌದು,
ಯಾವುದ ಶಕ್ತಿ, ಯಾವುದ ಧ್ಯಾನ, ಯಾವುದ ಬಲ, ಆದರೆ ನಾವು ಅದನ್ನು ತಿಳ್ಕೊಳ್ಳಲ್ಲ. ಮೈ ಪ್ಲಾನ್ ಇಸ್ ಎವ್ರಿಥಿಂಗ್ ರೈಟ್. ಚಾಣಾಕ್ಷ ತಂತ್ರಗಾರಿಕೆ, ಅವರು ಚಾಣಾಕ್ಯರಂತೆ. ಅವೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು, ನಡೆಯೋಲ್ಲ ಅಂತ. ಶ್ರೀಕೃಷ್ಣ ಪರಮಾತ್ಮರನ್ನೇ ಬಿಡಲಿಲ್ಲ. ಅವರನ್ನು ಒಂಟಿಯಾಗಿ ಹಾಗೆಯೇ ಕುಳಿತು ಕೊಳಲೂತ್ತ ಜೀವ ಬಿಟ್ಟಂತ ಜೀವ ಅದು. ಅದರಿಂದ ನಾನೇ ಬುದ್ಧಿವಂತ, ನನ್ನ ಪ್ಲಾನ್ ಸರಿ ಅನ್ನೋದಕ್ಕೆ ಹೋಗಬೇಡಿ. ಹುಷಾರ್, ನಿಧಾನ ಮಾಡಿ, ಆತರ ಪಡಬೇಡಿ, ಮಾತು ಜಾಗ್ರತೆ. ಎಲ್ಲೆಲ್ಲೋ ಲೂಸ್ ಟಾಕ್ಸ್ ಬೇಡ, ಲೂಸ್ ವ್ಯಕ್ತಿಗಳು ಬೇಡ. ಕೆಲವ್ರು ಕೆತ್ಕಕ್ಕೆ ಬರ್ತಾರೆ. ಇನ್ನು ಉಪ್ಪಾಗಿದೆ ಅಂದರೆ ಖಾರ ಹಾಕ್ಬಿಡೋಣ ಅಂತಾರೆ. ಕೆಟ್ಟೋಯ್ತು. ಆಲೂಗಡ್ಡೆ ಹಾಕ್ರು ಅಂದರೆ ಇನ್ನೊಂದಷ್ಟು ಖಾರ ಹಾಕೋಣ, ಇನ್ನೊಂದಷ್ಟು ಹುಳಿ ಹಿಂಡೋಣ ಅಂತ. ಹುಷಾರ್, ಮಿಥುನ ರಾಶಿ. ಅದು ಒಂದನ್ನು ಪ್ರಜ್ಞೆಯಲ್ಲಿ ಇಟ್ಕೊಂಡು ನೀವು ಮಾಡೋ ಕೆಲಸ, ಕಾರ್ಯ ಎಲ್ಲದರಲ್ಲೂ ನೀವು ಗೆಲ್ಲೋದೆ. ಚಾಣಾಕ್ಯ ತಂತ್ರಗಾರಿಕೆ. ಸರೆಂಡರ್ ಟು ನೇಚರ್, ಪ್ರಕೃತಿಗೆ ತಲೆಬಾಗಿ. ಇದ್ಯಾವುದೋ ಶಕ್ತಿ ನಡೆಸ್ತಿರೋದು, ಇದ್ಯಾವುದೋ ಶಕ್ತಿ. ರಾಜ್ಕುಮಾರ್ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಮೀರಿದಂತ ನಟನೆ ಶಕ್ತಿ, ಆಜಾನುಬಾ, ಆರಡಿ, ಅದು ಇದು ಯಾರ್ಯಾರೋ ಇದ್ರಂತೆ. ಅವರು ಯಾರಿಗೂ ಇಲ್ಲದ್ದು ಚೆಟ್ಟಿಯಾರು ಹೇಗೆ ಒಪ್ಪಬೇಕು, ಒಪ್ಪಿಕೊಳ್ಳಬೇಕು. ಪುಟ್ಟ ಹುಡುಗ ಬಂದು ಹೋದ, ಆ ಒಂದು ಏನೋ ಹೇಳ್ತಾರಲ್ವಾ, ಯಾರ್ಯಾರೋ ಬಂದು ಆ ಮೂವಿ ಮಾಡ್ತೀವಿ ಅಂದಾಗ ಒಂದ್ಸಲಿ ಟೇಕ್ ನೋಡೋಣ, ಟ್ರಯಲ್ಸ್ ನೋಡೋಣ ಅಂತಾರಲ್ವಾ, ಆಯ್ಕೆ ಮಾಡ್ಲಿಕ್ಕೆ. ಯಾವುದ ಶಕ್ತಿ ಚೆಟ್ಟಿಯಾರ್ ಮನಸ್ಸಿನಲ್ಲಿ ಇರ್ಲಿಲ್ವಂತೆ. ರಾಜ್ಕುಮಾರ್ನ ತಗೋಬೇಕು ಅಂತ ಇನ್ನೊಬ್ರು ಯಾರೋ ಇದ್ರಂತೆ. ಆ ವಾಗ್ದೇವಿ ನುಡಿಸಿದ್ದಂತೆ. ಆಗ್ಲಿ ಮಾಡಿ ಅಂತ ದಂತಕಥೆ ಆಗಿ ಬಿಟ್ಟರು. ಅವರ ಸಮಕಾಲೀನರು ಕಲ್ಯಾಣ್ ಕುಮಾರ್ನ ಯಾರಾದ್ರೂ ನೆನೆಸ್ಕೋತಾರ? ಉದಯ್ ಕುಮಾರ್ನ ಯಾರಾದ್ರೂ ನೆನೆಸ್ಕೋತಾರ? ಯೋಚನೆ ಮಾಡಿ ನೋಡಿ ಯಾವುದ ಶಕ್ತಿ ಅಂತ. ಅದರಿಂದ ನಾನು ಮಾಡಿದ್ದು, ನನಗೆ ಗೊತ್ತಿದ್ದು, ನಾನು ಹೇಳಿದ್ದು, ಇವುಗಳನ್ನ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನೀನು ದಾರಿ ತೋರಿಸ್ತಿದ್ದೀಯಾ ಅಂತ ಹೆಜ್ಜೆ ಹಾಕಿ ಹೋಗಿ, ಎಲ್ಲ ನಡೆಸುತ್ತೆ. ಇನ್ನು ಕರ್ಕಾಟಕ ರಾಶಿಗೆ ಸ್ವಲ್ಪ ಈ ವಾರ ತಳಮಳಗಳುಂಟು. ದೊಂಬಿ, ಗಲಾಟೆ, ಕಿರಿಕಿರಿ, ಟೆನ್ಷನ್, ಓಡಾಟ, ವ್ಯವಹಾರ, ಉದ್ಯೋಗ, ಭೂಮಿ, ಒಡ ಹುಟ್ಟಿದವರು, ತಾಯಿಯ ಆರೋಗ್ಯ, ತಂದೆಯ ಆರೋಗ್ಯ, ವ್ಯವಹಾರದ ಪೆಟ್ಟುಗಳು. ಜಗನ್ಮಾತೆಗೆ ಕಂಪಲ್ಸರಿ ಡೈಲಿ ಒಂದು 9 ಬತ್ತಿಯ ದೀಪ ಅಡಿಗೆ ಮನೇಲಿ ಹಚ್ಚಿ. ಆಯ್ತು ಅಂದ್ರೆ ಒಂದು ಸ್ಕಂದ ದಿಗ್ಬಂಧವೋ, ದೇವಿ ದಿಗ್ಬಂಧವೋ ಹಚ್ಚಿ. ಖಂಡಿತ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲೋ, ಕಿರಿಕಿರಿಯೋ, ಜಗಳವೋ, ಮನೇಲಿ ಏನಾದ್ರೂ ಒಂದು ಲೈಟ್ ಪ್ರಾಬ್ಲಮ್, ಮಿಕ್ಸಿ ಪ್ರಾಬ್ಲಮ್, ಗ್ರೈಂಡರ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್, ಗಾಡಿ ಪ್ರಾಬ್ಲಮ್, ಬೀಳೋದು, ಪೆಟ್ಟೋ, ಜಗಳವೋ, ಕಲಹವೋ, ಇನ್ನೊಂದು ಸಣ್ಣ ಸಣ್ಣ ಸೂಕ್ಷ್ಮಗಳು ತೋರಿಸಿದೆ ಅನ್ನೋದಾದ್ರೆ ಇದನ್ನ ಫಸ್ಟ್ ಮಾಡಿ. ಖಂಡಿತ ತೋರಿಸಿರುತ್ತೆ ಕಟಕ ರಾಶಿಯವರಿಗೆ. ಏನೋ ಒಂದು ಅಡ್ಡಿ ತೊಳಲಾಟಗಳು ಇರತಕ್ಕಂಥ ವಾರ. ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಿ. ಯಾವ ದೊಡ್ಡ ಕಾರ್ಯ ಬೇಡ, ಯಾವ ದೊಡ್ಡ ರಿಸ್ಕ್ ಬೇಡ, ಯಾವ ದೊಡ್ಡ ಟೆನ್ಷನ್ ಬೇಡ. ಕೊಡೋದು, ತಗೊಳ್ಳೋದು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ್ದು, ಎತ್ತರದ ಪ್ರದೇಶ, ಇನ್ನೊಂದು, ಅದರಲ್ಲೂ ಮಿಲಿಟರಿ, ಪೊಲೀಸು, ಅನೈತಿಕ ವ್ಯವಹಾರ, ಅಧರ್ಮೀಯ ವ್ಯವಹಾರದಲ್ಲಿರೋರ್ಗಂತೂ ಶೂಟೌಟೆ. ಎಚ್ಚರಿಕೆ. ಡಾನುಗಳು, ತುಂಬಾ ದೊಡ್ಡ ದೊಡ್ಡ ಸಮಾಜಘಾತುಕ ವ್ಯಕ್ತಿಗಳು ಸಿಕ್ಕಾಕೋತಾರೆ. ಮುಚ್ಚಿಟ್ಟಿದ್ದು ಸಿಕ್ಕಾಕೋತಿರೋ. ಮೊನ್ನೆ ನೋಡಿಪ್ಪ, 15 kg ಬಂಗಾರವಂತೆ. ಇವರ ಮನೆ ಬಂಗಾರ ಆಗೋಗ ಕಡಿಮೆ ಅಂದ್ರೂ ಈಗ 70 ಲಕ್ಷಕ್ಕೆ ಬಂದ್ಬಿಟ್ಟಿದೆ. 15 kg ಅಂದ್ರೆ ಎಷ್ಟಾಯ್ತು? 7 ಕೋಟಿ, 10-10.5 ಕೋಟಿಯ ಬಂಗಾರ. ಹೇಳಿದ್ನಲ್ಲ, ಫ್ಲೈಯಿಂಗ್ ಸ್ಕ್ವಾಡ್ಸ್ ಇವ್ರೇನಾದ್ರೂ ಇನ್ನೊಂದು 10,000 20,000 ಜನ ಸೇರಿಸ್ಕೊಂಡು ಆಹಾ, ಪ್ರತಿಯೊಂದನ್ನ ಏನಾಗಲ್ಲ, ಅದೆಲ್ಲ ಗೊತ್ತಿಲ್ಲ, ಚೆಕ್ ಮಾಡೋದೆ ಅಂತ ನಿಂತ್ರೆ ನಮ್ಮ ರಾಜ್ಯದಲ್ಲೇ ನೆನಪಿಟ್ಟುಕೊಳ್ಳಿ. ನಮ್ಮ ರಾಜ್ಯದಲ್ಲೇ ಕಡಿಮೆ ಅಂದ್ರೂ 1 ಲಕ್ಷ ಕೋಟಿ ಸಿಗುತ್ತೆ ನಮ್ಮ ರಾಜ್ಯದಲ್ಲಿ. 30 ಗಣರಾಜ್ಯಗಳಲ್ಲಿ ಎಷ್ಟು ಸಿಗಬಹುದು ಲೆಕ್ಕ ಹಾಕೊಳ್ಳಿ ಮಕ್ಕಳೇ. ಪಂಡಗ ಹಬ್ಬ, ಪಕ್ಕದ ಸ್ಟೇಟ್ ವಿಧಾನಸಭಾ ಎಲೆಕ್ಷನ್ನು, ಗಲ್ಲಿ में ಶೋರೆ, ಜಗನ್ ಬಾಬು ಕಿ ಪವರೆ ತಗೊಳ್ಳಿ. ಸಡ್ಡೊಡೆದು ದುಡ್ಡು ಸುರಿತಿದ್ದಾರೆ. ಗಲ್ಲಿ ಇಡಬೇಕು, ಸಾಲ ಎಲ್ಲ ಹೊರಟೋಗ್ಬಿಡುತ್ತೆ. ನೋಡಿ, ಕೇರಳಗೆ ಸುಪ್ರೀಂ ಕೋರ್ಟ್ ಹೋಗದಿದೆ. ಸಾಲ ಅಷ್ಟು ಮಾಡಿ ಇಟ್ಕೊಂಡಿದ್ದಾರೆ. ಭಯ ಬಂದ್ಬಿಟ್ಟಿದೆ, ನನ್ನ ಕರ್ನಾಟಕಕ್ಕೆ ಏನು ಸಾಲ ತಂದಿಟ್ಟು ಬಿಡ್ತಾರೆ ಇವರು. ಈ ಥರದ್ದು ಬಿಟ್ಟಿ ಕೊಡಬಾರ್ದು, ಬಿಟ್ಟಿ ತಗೋಬಾರ್ದು ಅಂತ ಹೇಳ್ತೀವಿ.
ಅಂಥದ್ರಲ್ಲಿ ಇವ್ರು ನಮ್ ದುಡ್ಡು ಕಿತ್ತೆ ನಮಗೆ ಬಿಟ್ಟಿ ಭಾಗ್ಯಗಳು ಏನೇನೋ ಹೇಳ್ತಿದ್ದಾರೆ. ಅದು ಏನ್ ತಂದಿಡ್ತಾರೋ ರಾಮ. ಬಿಟ್ಟಿ ಕೊಡದೇನೆ 150 ಲಕ್ಷ ಕೋಟಿ ಸಾಲ ಅಂತ ಹೇಳ್ತಿದ್ದಾರೆ ರಾಮಚಂದ್ರ. ನೀವೇ ಡಿಸಿಷನ್ ಮಾಡಿ. ಸಿಂಹರಾಶಿ, ಅರ್ಧ ಬಲ ಈ ವಾರ, ಜಾಗ್ರತೆ. ನಿಮ್ಮಿಂದ ಬೇರೆಯವ್ರಿಗೆ ಉಪಯೋಗ, ಬೇರೆಯವ್ರಿಗೆ ಲಾಭ, ಬೇರೆಯವ್ರ ಕೆಲಸ, ಬೇರೆಯವ್ರಿಗೆ ಶಕ್ತಿ, ಬೇರೆಯವ್ರ ಸಾಮರ್ಥ್ಯ ಇದು ಸಿಗತಕ್ಕಂತ ಒಂದು ಭಾವ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜಿಡಿ. ನಮ್ಗೆ ಇಷ್ಟೇನಾ ಗುರುಗಳೇ, ಇಷ್ಟೇನಾ ಬಲ? ಹೌದು. ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥವ್ರಿಗೆ ಅದ್ಭುತ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ, ಡಿಫೆನ್ಸ್, ಭೂಮಿ ಇಲಾಖೆ, ಕನ್ಸ್ಟ್ರಕ್ಷನ್ ಇಲಾಖೆ, ಲೋ ಲೇಬರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ, ಹೌಸ್ ಕೀಪಿಂಗ್, ವಾಚ್ಮೆನ್ಸ್, ಕ್ಲೀನಿಂಗ್, ಈ ತರದ ವೃತ್ತಿ ಉದ್ಯೋಗ ನಡೆಸ್ತಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥದ್ದು ನಡೆಯುತ್ತೆ. ಓಡಾಟ ಸುಮ್ಮನೆ. ಶಿವಪೂಜೆ, ಶಿವಾರಾಧನೆ, ಶಿವನ ಹೆಸರಿನಲ್ಲಿ ಯಾರಾದ್ರೂ 5 ಜನ ಅನಾರೋಗ್ಯದಿಂದ ಇರತಕ್ಕಂಥವ್ರಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದೊಂದು ಎಳ್ನೀರು ಕೊಡ್ಸೋದು ಏನಾದ್ರೂ ಮಾಡಿ, ಇಲ್ಲ ಮಜ್ಜಿಗೆ ಕೊಡಿಸಿ, ಸಮಾಧಾನ. ಕನ್ಯಾ ರಾಶಿ, ಎತ್ತೇರಿಗಳಿತು ಕೋಣ ನೀರಿಗೆಳಿತು ನಂದೇ ಸ್ವರ್ಗ ಅಂತ ವಿಶ್ವಾಮಿತ್ರರು ಯಾರ ಮಾತು ಕೇಳದೆ ತನ್ನ ತಪಶಕ್ತಿನೆಲ್ಲ ತಗೊಂಡೋಗಿ ತ್ರಿಶಂಕು ಸ್ವರ್ಗ ಮಾಡಿಟ್ಬಿಡು. ನಿಮ್ಗೆ ಗೊತ್ತಾ ತ್ರಿಶಂಕು ಸ್ವರ್ಗ ಅಂದ್ರೆ ಏನಿರ್ತು ಅಂದ್ರೆ ಅಲ್ಲೊಂದು ಇಂದ್ರ, ರಂಬೆ, ಊರ್ವಶಿ, ಮೇನಕಿ ಎಲ್ಲ ಐರಾವತದಿಂದ ಹಿಡಿದು ಎಲ್ಲ ಸೃಷ್ಟಿ ತನ್ನ ತಪಶಕ್ತಿ. ಬ್ರಹ್ಮದೇವ ಓಡೋಡ್ ಬಂದ್ರು. ಎಂತ ಕೆಲಸ ಮಾಡ್ತಿದ್ದೀಯೋ ವಿಶ್ವಾಮಿತ್ರ, ಇಷ್ಟು ದಿನ ಮಾಡಿದ್ ನೀನು ತಪಸ್ಸೇನು ಅಂತ ನಾವು ಹಾಗೆ ಕೆಲವೊಂದು ಸಮಯ ಮಾಡಬೇಡ, ಅದನ್ನೆಲ್ಲ ಗಲಗಲ ಅಂತ ಹಾಕೊಳ್ಳೋದು. ಕನ್ಯಾ ರಾಶಿ ಆ ಥರದ್ದೊಂದು ಪ್ರಭಾವ ಉಂಟು. ಎಚ್ಚರಿಕೆ. ವಿಪರೀತ ಬುದ್ಧಿ, ವಿಪರೀತ ದಡ ಅಂತ. ಕೂಲ್ ಡೌನ್. ನನಗೆ ಗೊತ್ತಿದ್ ಸರಿ, ನಾನು ಮಾಡೋದು ಸರಿ, ನಾನು ಹೋಗೋದು ಸರಿ, ಇದೆಲ್ಲ ನಡೆಯುತ್ತೆ. ಸ್ವಲ್ಪ ಎಚ್ಚರಿಕೆ. ದುಡ್ಡು ಕೊಡೋದು, ತಗೊಳ್ಳೋದು, ಮಾಡೋದು, ಮನೇಲಿ ದುಡ್ಡಿದ್ರೆ ತಗೊಂಡೋಗಿ ಸ್ವಲ್ಪ ಲಾಕರಲ್ಲಿ ಇಡಿ, ಬಂಗಾರ ಇದ್ರೆ ಲಾಕರಲ್ಲಿ ಇಡಿ, ಹುಷಾರು. ಎಲ್ಲೆಲ್ಲೋ ಕಳ್ಳರ ಕಾಟ, ಇನ್ನೊಂದು ಕಾಟ, ನಂಬಿ ದುಡ್ಡು ಕೊಟ್ರೆ ಅಂತೂ ಇಲ್ಲವೆಲ್ಲ. ನೋಡಿ, ಮನಿ ಲೆಂಡಿಂಗ್ ಬಿಸ್ನೆಸ್, ಚೀಟಿ ಬಿಸ್ನೆಸ್ ಲೈಸೆನ್ಸ್ ಇದೆಯಾ ಕೇಳಿ, ಇಲ್ಲ ಮಾಡಬೇಡಿ. ಅವ್ನು ಕಟ್ಲಿಲ್ಲ, ಇಲ್ಲ ನಾವು ಕಟ್ಲಿಲ್ಲ ಅಂದ್ರೆ ಅವ್ನು ಮುಳುಗ್ತಾನೆ, ಅವ್ನು ಕೊಡ್ಲಿಲ್ಲ ಅಂದ್ರೆ ನಾವು ಮುಳುಗ್ತೀವಿ. ಎರಡೂ ಬೇಡ. ಸರ್ಕಾರದ್ದಿದಾವೆ ಆ ಥರದ್ದು. ನಿಮ್ಮ ಹತ್ರ ದುಡ್ಡು ಇದೆಯೋ ತಗೊಂಡೋಗಿ ಒಂದಷ್ಟು ಫಿಕ್ಸೆಡ್ ಡೆಪಾಸಿಟ್ ಹಾಕ್ಬಿಡಿ, ಒಂದು 30 ದಿನ 60 ದಿನ, ಆಮೇಲೆ ನೋಡೋಣ. ಎಮರ್ಜೆನ್ಸಿ ದುಡ್ಡಿದೆ, ಒಂದು 5 ಲಕ್ಷ ತಗೊಂಡೋಗಿ ಫಿಕ್ಸೆಡ್ ಮಾಡಾಕಿ. ಪೋಸ್ಟಲ್ ಆಫೀಸಲ್ಲಿ ಒಂದು 60 ದಿನಕ್ಕೆ ಏನೋ ಒಂದು 5 ಲಕ್ಷಕ್ಕೆ 5,000 ಆದ್ರೂ ಕೊಡ್ತಾನೆ, ಒಂದು 2,000 ಆದ್ರೂ ಕೊಡ್ತಾನೆ. ಯಾರೋ ನಂಬಿಟ್ಟು ದುಡ್ಡು ಕೊಡ್ಬೇಡಿ. ಅಕ್ಕ ಮದುವೆಗೆ ಹಾಕೊಂಡು ಹೋಗಿ ಬಂದ್ಬಿಡ್ತೀನಿ ಕೊಡಿ, ತಂಗಿ ಕೇಳಿದ್ರು ಒಡವೆ ಕೊಡ್ಬೇಡಿ, ಬೇಜಾರು ಮಾಡ್ಕೋಬೇಡಿ. ಹಾಕೊಂಡೋದವ್ರು ತಂದು ಕೊಡೋದೇ ಇಲ್ಲ, ಅಡ ಇಟ್ಬಿಟ್ರು ಇಲ್ಲ ಮಾರ್ಕೋಬಿಟ್ರು. ಅಯ್ಯೋ ಈ ಕಲಿಯುಗ ನಂಬೋದು. ಅಮ್ಮಮ್ಮಮ್ಮಮ್ಮಮ್ಮಮ್ಮ ನಾನು ನೋಡಿದ್ದೇನೆ. ಹೆಣದ ಸೊಂಟದಲ್ಲಿರುವ ಉಡದಾರ ಬೆಳ್ಳಿದ್ವು ಅಂತ, ಬಂಗಾರದ್ದು ಅಂತ ತಗೊಂಡು ಲೆಕ್ಕ ಆಗ್ತಿದ್ದಂತನ್ನ ಕಣ್ಣಾರೆ ನೋಡಿದ್ದಾನೆ. ಹೆಣ ಎತ್ತಲಿಕ್ಕೆ ನೀನೆತ್ತು ಅಂತ ಹಿಂಗೆ ಕೂತಿದ್ದಾರೆ. ಯಾರು ಖರ್ಚಾಗುತ್ತೆ ಅಂತ ಅಣ್ಣ ತಮ್ಮಂದ್ರು. ಅವ್ವಾ ರಾಮ, ಅಂತ ಲೋಕ ನೋಡ್ಬಿಟ್ಟಿದ್ದೇನೆ, ನಿಮಗ್ ಗೊತ್ತಿಲ್ಲ. ಎಚ್ಚರಿಕೆ. ಕನ್ಯಾ, ದುಡುಕಿನ ವ್ಯವಹಾರ ಬೇಡ. ಬಟ್ಟೆ, ಹೂವು, ಹಣ್ಣು, ತರಕಾರಿ, ಇದಕ್ಕೆ ಸಂಬಂಧಪಟ್ಟಂತ ಬೇಕರಿ, ತಿಂಡಿ ಪದಾರ್ಥಗಳು, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಲೇವಾದೇವಿ, ಈ ತರದ್ದು ಹೋಲ್ಸೇಲ್ ಟ್ರೇಡಿಂಗ್ ನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ತುಲಾ ರಾಶಿ ಸ್ವಲ್ಪ ಖರ್ಚಿನ ವಾರ ನೋಡಿಕೊಂಡು ಅದು ತಲೆ ಕೆಡಿಸುತ್ತೆ. ಮನೆಗೋಸ್ಕರ, ಮನೇಲಿ ಶುಭ ಕಾರ್ಯಗಳು ಈ ತರದ್ ನಡೀತಿದೆ, ಅದಕ್ಕೋಸ್ಕರ ಸ್ವಲ್ಪ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನೂ ಆಗೋಲ್ಲ. ಆಕಸ್ಮಿಕ ಧನ ಪ್ರಾಪ್ತಿಯು, ಆಕಸ್ಮಿಕ ಖರ್ಚುಗಳು ಸ್ವಲ್ಪ ಇರುತ್ತೆ, ತೊಂದರೆಗಳೇನು ಇಲ್ಲ. ಸ್ವಲ್ಪ ಗೌರವದ ಬದುಕು. ಈ ಮೆಷಿನರಿಗಳಲ್ಲಿ ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ರಿಪೇರಿ ಕೆಲಸಗಳು, ಕಟ್ಟಡ ಕಾಮಗಾರಿ ಕೆಲಸಗಳು, ಬಿಲ್ಡಿಂಗ್ಗಳು ಕಟ್ಟೋದು, ಬೀಳಿಸೋದು, ಹಳೆ ವಸ್ತುಗಳನ್ನ ಮಾರೋದು, ಬಿಲ್ಡಿಂಗ್ ಮೆಟೀರಿಯಲ್ಸ್ ಅನ್ನ ಮಾರೋದು, ಸಿಮೆಂಟು, ಕಬ್ಬಿಣ, ಡೋರುಗಳು ಮಾರೋದು, ತಯಾರಿಸಿ ಮಾರೋದು, ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ತಗೊಬಂದ್ ಮಾರೋದು, ಮರದ ವಸ್ತುಗಳನ್ನ ಮಾರೋದು, ಈ ಕಲ್ಲಿನ ಕೆತ್ತನೆಗಳ ಒಂದು ಏನೇನೋ ಮಾಡ್ತಿರ್ತಾರೆ, ತುಳಸಿ ಕಟ್ಟೆ, ಈ ತರದೆಲ್ಲ ಮಾಡಿ ಮಾರೋದು. ಅದ್ಭುತವಾದಂಥ ಪ್ರಗತಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಹೈನುಗಾರಿಕೆ, ಕಟಾವು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸಿಮೆಂಟು, ಕಟುಕಣ ವೃತ್ತಿ,
ಬಾಚಿಕೊಳ್ಳುವ ವೃತ್ತಿ, ನಾನೊಬ್ಬನೇ ಬದುಕೋ ವೃತ್ತಿ, ರಿಪೇರಿ ವೃತ್ತಿ, ಎಲೆಕ್ಟ್ರಿಕಲ್ ಕೆಲಸ, AC ರಿಪೇರಿ, ಮಿಕ್ಸಿ ರಿಪೇರಿ, ಫ್ರಿಡ್ಜ್ ರಿಪೇರಿ, TV ರಿಪೇರಿ, ಈ ಥರ ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ, ಬಸ್ಸುಗಳ ರಿಪೇರಿ, ಸೆಕೆಂಡ್ ಹ್ಯಾಂಡ್ ಬಸ್ಸುಗಳು, ಗಾಡಿಗಳು ತಂದು ಮಾರೋದು, ಮಧ್ಯವರ್ತಿ ಆ ಥರದ ವಸ್ತುಗಳಿಗೆ, ಭೂಮಿ ಲೇವಾದೇವಿ, ಭೂಮಿ ಕಟ್ಟೋದು, ಲೇಬರ್ ಮ್ಯಾನೇಜ್ಮೆಂಟ್ ನಡೆಸೋದು, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ನಡೆಸೋದು, ಸರ್ಕಾರಿ ಮಟ್ಟದ ಗುತ್ತಿಗೆ ಕೆಲಸ, ಕಾಂಟ್ರಾಕ್ಟ್ ಕೆಲಸ ಕಾರ್ಯಗಳನ್ನ ನಡೆಸೋದು, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ದೂರ ಪ್ರಯಾಣ ಎಚ್ಚರಿಕೆ. ಧನುಸು ರಾಶಿ ಚೆನ್ನಾಗಿದೆ. ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೈಸರ್ಗಳಾಗಿ ಕೆಲಸ ಮಾಡ್ತಿದ್ರೆ, ನಾನು ಬಂದೆ ಟ್ರೇಡಿಂಗ್ ಎಕ್ಸ್ಪರ್ಟ್, ಬಿಸ್ನೆಸ್ ಅನಾಲಿಸಿಸ್ ಎಕ್ಸ್ಪರ್ಟ್, ಇನ್ಶೂರೆನ್ಸ್ ಎಕ್ಸ್ಪರ್ಟ್, ಮಧ್ಯವರ್ತಿ, ಜಾಗ ಬೇಕಾ ಇವ್ರದ್ದು ಜಾಗ, ಇವ್ರಿಗೆ ಲೋನ್ ಬೇಕಾ ಬ್ಯಾಂಕಲ್ಲಿ ಕೊಡಿಸ್ತಾನೆ, ಇವ್ರಿಗೆ ಗಾಡಿ ಬೇಕು ಇವ್ರ ಹತ್ರ ಕೊಡಿಸ್ತಾನೆ, ಮದುವೆ ಮಾಡಿಸ್ಬೇಕು ಈ ಹುಡುಗ ಇದೆ ಈ ಹುಡುಗಿ ಇದೆ, ಈ ಥರದ ಮಧ್ಯಸ್ಥಿಕೆಯ ವ್ಯವಹಾರಗಳು. ಬಂದೆ, ಟೀಚ್ ಮಾಡಿದೆ, ನನ್ನ ಫೀಸ್ ತೊಗೊಂಡೋದೆ, ಕೋಚ್ ಮಾಡಿದೆ, ನನ್ನ ಫೀಸ್ ತೊಗೊಂಡೋದೆ, ಕೋಚಿಂಗ್, ಟೀಚಿಂಗ್, ಟ್ರೈನಿಂಗ್. ಆಮೇಲೆ ಡಾಕ್ಟರ್ಗಳಾಗಿ, ಮೆಡಿಸಿನ್ ಎಕ್ಸ್ಪರ್ಟ್ಸ್ ಆಗಿ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಿದ್ದೀರಾ, ಲ್ಯಾಬ್ಗಳಲ್ಲಿ ಕೆಲಸ, ರಸಗೊಬ್ಬರ, ಉತ್ಖನನ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಬೆಟ್ಟ ಗುಡ್ಡಗಳನ್ನ ಕೆಡವಿ ಅಲ್ಲೊಂದೇನೋ ರೆಸಾರ್ಟ್ಸು, ಇನ್ನೊಂದು ತೋಟಗಾರಿಕೆ, ಹೈನುಗಾರಿಕೆ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಮಕರ ರಾಶಿ ವಿಪರೀತ ಬಲ. ರಾಜಕೀಯದಲ್ಲಿದ್ದರೆ, ಪೊಲೀಸ್ ಇಲಾಖೆಯಲ್ಲಿದ್ದರೆ, ಗುಪ್ತಚರ ಇಲಾಖೆಯಲ್ಲಿದ್ದರೆ, ರಸ ಪದಾರ್ಥಗಳ ತಯಾರಿಸುವಿಕೆಯಲ್ಲಿದ್ದರೆ, ಜ್ಯೂಸು, ಹಣ್ಣು, ಹಾಲು, ತುಪ್ಪ, ತುಪ್ಪಟ, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಡ್ರೈವರ್ಗಳಾಗಿದ್ದೀರಾ, ಕ್ಲೀನರ್ ಆಗಿದ್ದೀರಾ, ಬಾರ್ಗಳಲ್ಲಿ ಕೆಲಸ, ವೈನ್ ಸ್ಟೋರ್ಗಳಲ್ಲಿ ಕೆಲಸ, ತುಂಬ ಕೆಳಮಟ್ಟದ ಕೆಲಸ, ಭಾರ ಹೊರುವ ಕೆಲಸ, ಲೇಬರ್ ಕೆಲಸ, ಮೂಟೆ ಹೊರೋ ಕೆಲಸ, ದೊಡ್ಡ ದೊಡ್ಡ ಟ್ರಕ್ಗಳನ್ನ ಇಟ್ಕೊಂಡಿದ್ದೀರಾ, ಆ ಟ್ರಕ್ಗಳಲ್ಲಿ ಲೋಡಿಂಗ್ ಮಾಡಿಸೋ ಕೆಲಸ, ಗೋಡೌನ್ ಇಟ್ಕೊಂಡಿದ್ದೀರಾ, ಕ್ಲೀನಿಂಗ್ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಆಯಿಲು, ಪೆಟ್ರೋಲು, ಸಿಮೆಂಟು, ಆ ಥರದ ಏಜೆನ್ಸಿಗಳು ನಡೆಸ್ತಿದ್ದೀರಾ, ತಯಾರಿಸೋಕೆ, ಕಟ್ಟಡ ಕಾಮಗಾರಿ, ಅದಕ್ಕೆ ಸಂಬಂಧಪಟ್ಟಂತ ಲೇಬರ್ ಸಪ್ಲೈ ಮಾಡಿಸೋದು, ಮಿಲಿಟರಿಲ್ ಕೆಲಸ ಮಾಡ್ತಿದ್ದೀರಾ, ಡಿಫೆನ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಗ್ನಿಶಾಮಕ ದಳ ಕೆಲಸ ಮಾಡ್ತಿದ್ದೀರಾ. ನಾ ಹೇಳ್ತಲೇ ಇದೆ, ಪ್ರಾಕೃತಿಕ ವಿಕೋಪ ತಂಡಗಳ ಎಚ್ಚರಿಕೆಯಿಂದಿರಬೇಕು, ಹುಷಾರು ಅಂತ. ನೋಡಿ ಅಲ್ಲಲ್ಲಿ ಮನೆ ನೋಡಿ ಒಂದು ಮಗು ಬಿದ್ದು ಬಿಟ್ಟಿದೆ. ಪ್ರಕೃತಿ ವಿಕೋಪ ತಂಡವೇ ಹೋಗಿ ಕಾಪಾಡಿದ್ದು, ಪುಣ್ಯಾತ್ಮರಪ್ಪ ನಿಮ್ ಕಾಲಕ್ಕೆ ಬೀಳ್ಬೇಕು. ನಮಗ್ ದೇವ್ರು ಇನ್ಯಾರೂ ಇಲ್ಲಪ್ಪ. ಕೆಲವ್ರು ಹೇಳ್ತಾರೆ, ಗುರುಗಳು ಯಾಕೆ ಕಾಲಕ್ಕೆ ಬೀಳ್ಬೇಕು? ಅಯ್ಯ ಕಂದಮ್ಮ, ಏನಾಗ್ಬೇಕಿತ್ತು? ಅಷ್ಟು ದೊಡ್ಡ ಆಪತ್ತು ದೈವ ಉಳಿಸಿಟ್ಟಿದೆ ಅಂದ್ರೆ ಆ ಮಗು ಜಾತಕದಲ್ಲಿ ಏನೋ ಒಂದು ಅದ್ಭುತ ಇರುತ್ತೆ, ಸುಮ್ಮನೆ ಅಲ್ಲ. ಪವಾಡ ಮಾಡಿಟ್ಟು ಬಿಟ್ಟಿದೆ, ಪವಾಡ. ಆ ಪವಾಡ ಮಾಡಿದವನ್ ಭಗವಂತ ಎಲ್ಲೂ ಇಲ್ಲ, ಅವ್ರ ರೂಪದಲ್ಲಿ ಬಂದು ಕಳಿಸಿ ಬುದ್ಧಿ, ಶಕ್ತಿ, ಸಮಯ ಪಾಲನೆ ಉಳಿಸ್ಬೇಕು ಅನ್ನೋ ತಾತಾಯಿಸುವಿಕೆ. ಹೋಗ್ರಿ ಬಿಡ್ರಿ, ನಮ್ಗೇನು ಯಾವ್ದೋ ಮಗು ಯಾರ್ದೋ ಮಗು ಇಲ್ವಲ್ಲ, ನಿಂತು ಮಾಡಿದ್ದಾರೆ ಪುಣ್ಯಾತ್ಮರು. ನೋಡಿ, ಇಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಕುಂಭರಾಶಿ ಕಲಾ ಮಾಧ್ಯಮ, ದೊಡ್ಡ ದೊಡ್ಡ ಬಾರು, ವೈನು, ಲಿಕ್ಕರ್ ಬಿಸ್ನೆಸ್ಸು, ಲಿಕ್ಕರ್ ಎಕ್ಸ್ಪೋರ್ಟು, ಇಂಪೋರ್ಟು, ಆಮೇಲೆ ತುಂಬ ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ ವಸ್ತುಗಳು, ತುಂಬ ದೊಡ್ಡ ಈ ಒಂದು ಸಮುದ್ರ ವ್ಯಾಪಾರ, ಆಮದು ರಫ್ತು, ದೊಡ್ಡ ದೊಡ್ಡ ಕಂಟೈನರ್ಗಳನ್ನು ಎಳಿಸ್ಕೊಳ್ಳೋದು, ಆ ಕಂಟೈನರ್ಗಳನ್ನು ಲೋಡ್ ಮಾಡಿಸೋದು, ದೊಡ್ಡ ದೊಡ್ಡ ದವಸ ಧಾನ್ಯ, ಎಣ್ಣೆ ಆಮದು ರಫ್ತು ಮಾಡ್ತಕ್ಕಂಥದ್ದು, ಕೆಮಿಕಲ್ಸು, ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಈ ಒಂದು ರಕ್ಷಣಾ ಇಲಾಖೆ, ಈ ಒಂದು ಆಯುಧಗಳಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ಸು ಇದಾರಪ್ಪ, ಮಾಡ್ತಿದ್ದಾನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ನಿಮಗಷ್ಟೇ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಸ್ತುಗಳು, ರೈಲ್ವೆ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಆಯಿಲ್ ಡಿಪಾರ್ಟ್ಮೆಂಟ್, ತುಂಬಾ ದೊಡ್ಡ ಟೂರಿಸಂ ಡಿಪಾರ್ಟ್ಮೆಂಟ್, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಚಿತ್ರಕಲೆ, ಪೇಂಟಿಂಗ್, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಮೀನ ರಾಶಿ ಪ್ರಬಲವಾಗಿದೆ. ಗೋ ಹೆಡ್. ಲಾಸ್ಟ್ ವಾರ ಒಂಚೂರು ತೊಳಲಾಟ ಇತ್ತು. ಮನೆ ವಿಚಾರದಲ್ಲಿ ಮಾತ್ರ ಕಟ್ಲಿಕ್ಕೆ ಹೋಗ್ಬೇಡಿ.
ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಬೇಕಾದ್ರೆ ಕಟ್ಟಿರೋ ಮನೆ ಬಂತು, ದೊಡ್ಡ ಮನೆ ಬಂತು, ಹಳೆ ಮನೆ ಬಂತು, ಅದನ್ನ ರಿನೋವೇಷನ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ದೊಡ್ಡ ಎಕ್ಸ್ಪ್ಯಾನ್ಷನ್ ಒಂದು ಮಾಡ್ತಕ್ಕಂಥದ್ದಿದೆ. ತುಂಬಾ ದೊಡ್ಡದಾದಂತ ಒಂದು ಖರ್ಚು ಬರುತ್ತೆ ನಿಮಗೆ. ಖರ್ಚು ಬರಬೇಕು ಅಂದ್ರೆ ಆದಾಯನೂ ಕೊಟ್ಟಿರ್ತಾನೆ. 1 ಲಕ್ಷ ಸಂಬಳ ಬರ್ತಿದೆ, ತಗೊಳ್ಳಿ, ಒಂದು 50 ಲಕ್ಷದ ಮನೆ ತಗೋಬಿಟ್ರಿ, ತಿಂಗಳು ಒಂದು 70,000 ಕಟ್ಟೋ ಥರ. ಅಂದ್ರೆ ಯು ಆರ್ ಆಲ್ರೆಡಿ ಫಿಕ್ಸ್ಡ್. ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಒಂದು ಬರುತ್ತೆ, ಹುಷಾರಾಗಿ ಹೆಜ್ಜೆ ಇಡಿ, ಧುಮುಕ್ಬೇಡಿ, ಅದೊಂದು ನೋಡ್ಕೊಳ್ಳಿ. ತುಂಟುತನ, ಆನಂದ, ಅಲಂಕಾರ, ಉಪ್ಪ, ಊರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಥಿಯೇಟರು, ರೆಸ್ಟೋರೆಂಟು, ಹೋಟೆಲ್ಲು, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಟೂರಿಸಂ ಇಂಡಸ್ಟ್ರಿ, ಇಂತಹದಕ್ಕೆ ಸಂಬಂಧಪಟ್ಟಂತ ಈವೆಂಟ್ ಮ್ಯಾನೇಜ್ಮೆಂಟು, ದೊಡ್ಡ ದೊಡ್ಡ ರೆಸಾರ್ಟ್ಗಳು ನಡೆಸ್ತಿದ್ದೀರಾ, ದೊಡ್ಡ ದೊಡ್ಡ ಪಿ ಜಿಗಳು ನಡೆಸ್ತಿದ್ದೀರಾ, ತುಂಬಾ ಜನಗಳನ್ನ ಸೇರಿಸಿ ಅವರಲ್ಲಿ ಆನಂದ ತುಂಬಿಸ್ತಕ್ಕಂಥ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಈ ವಾಟರ್ ಪಾರ್ಕು, ರೀಕ್ರಿಯೇಷನ್ ಪಾರ್ಕು, ಜಿಮ್ಗಳನ್ನ ನಡೆಸ್ತಿದ್ದೀರಾ, ಈ ತರದ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಊಟದಲ್ಲಿ ಉಪ್ಪು ಜಾಸ್ತಿ ಆದರೆ ಆಲೂಗಡ್ಡೆ ಹಾಕೋದು ಮರೆಯಬೇಡಿ. ನಮಾಮಿ ಶಿವಾಯ.